ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗ ನಮಃ ಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 116ನೇ ಪ್ರವಚನ. ಮತ್ತೆ ಕೃಷ್ಣ ಹೇಳುತ್ತಿರುವ ಗೋವಿನ ಮಹಾತ್ಮೆ, ಕಪಿಲ ದನದ ಮಹಿಮೆ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ. ಅನೇಕ ಆಯಾಮಗಳಿಂದ ಕಪಿಲೆಯ ಬಗ್ಗೆ ಹೇಳಿದ. ಈಗ ಅಭಿಷೇಕದ ಬಗ್ಗೆ ಒಂದು ಮಾತು ಹೇಳುತ್ತಾನೆ ಕೃಷ್ಣ. ಕಪಿಲ ಪಂಚಗವ್ಯೇನ ಸುಮಂತ್ರೇಣ ಪೃಥಕ್ ಪೃಥಕ್ ಯೋ ಮತ್ ಪ್ರತಿಕೃತಿಂ ವಾಪಿ ಶಂಕರಾಕೃತಿಮೇವ ವಾ ಸ್ನಾಪಯೇತ್ ವಿಶ್ವೇ ಯಸ್ತು ಸಹ ಅಶ್ವಮೇಧ ಫಲಂ ಲಭೇತ್. ಕ್ಷೀರಸ್ನಾನ, ದಧಿಸ್ನಾನ, ಘೃತಸ್ನಾನ, ಹಾಗೆ ಇದು ಪಂಚಗವ್ಯೇನ ಅಂತಾನೆ. ಕಪಿಲ ಪಂಚಗವ್ಯೇನ, ಗೋಮೂತ್ರ ಗೋಮಯ ವಾರಿಯದು ಲೆಕ್ಕಾಚಾರ ಇದೆ. ಸಗಣಿಯನ್ನು ಕರಡಿಸಿ ಮಾಡುವ ನೀರು ಅಂತ. ಪಂಚಗವ್ಯದಲ್ಲಿ ಅಧಿವಾಸಗಳಿವೆ. ಬಹಳ ದೊಡ್ಡ ಮಟ್ಟಿನ ವಿಷಯ ಅದು. ಹೊಸ ಪ್ರತಿಮೆ ನಿರ್ಮಾಣ ಆದ ತಕ್ಷಣ ಅದನ್ನು ಪಂಚಗವ್ಯದಲ್ಲಿ ದೊಡ್ಡ ಪಾತ್ರೆ, ಪಂಚಗವ್ಯ ಪಾತ್ರೆ, ಅದನ್ನು ಮೇಳನ ಮಾಡುವ ಕ್ರಮ ಬೇರೆ. ಅಧಿವಾಸಕ್ಕಾಗುವಾಗ ಪ್ರಾಶನದ್ದಲ್ಲ. ಹಾಗಾಗಿ ಅದರಲ್ಲಿ ಗೋಮೂತ್ರಗಳು ಜಾಸ್ತಿ ಇರ್ತಾನೆ. ಒಂದು ದೊಡ್ಡ ಪಾತ್ರೆ, ಪ್ರತಿಮೆ ಮುಳುಗುವ ಪಾತ್ರೆ ಆಗಬೇಕು ನಮಗೆ. ಪ್ರತಿಮೆ ಸಾಮಾನ್ಯ ಉದ್ದನೆಯ ಗಾತ್ರ ಆದ್ರಿಂದ ಉದ್ದನೆಯ ಪಾತ್ರವನ್ನು ತಗೊಂಡ್ರೆ ಚಂದ. ಕೆಲವೊಮ್ಮೆ ಕೂತ ಪ್ರತಿಮೆ ಅಗಲವೂ ಇರ್ತದೆ, ಹಾಗೆ ಅಗಲ ಪಾತ್ರೆ ಬೇಕಾಗ್ತದೆ. ಏನಾದರೂ 5-6 ಅಡಿಯ ಪಾತ್ರೆ, ಅದರಲ್ಲಿ ಪ್ರತಿಮೆ ಮುಳುಗ್ತದೆ. ಪ್ರತಿಷ್ಠೆ ಆಗುವ ಮುಂಚೆ ಈ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದನ್ನು ಇನ್ನು ಸಂಸ್ಕಾರಗೊಳಿಸುವ ಮೊದಲಿಗೆ ಅದನ್ನು ಪಂಚಗವ್ಯದ ಒಳಗೆ ಮುಳುಗಿಸಬೇಕು. ಅಷ್ಟು ಹಾಕಬೇಕು. ಪಂಚಗವ್ಯ ಮುಳುಗುವಷ್ಟು ಪಾತ್ರೆಯಲ್ಲಿ ಹಾಕಿ ಪುರುಷ ಸೂಕ್ತ ಜಪ ಮಾಡಬೇಕಲ್ಲಿ ಬಹಳಷ್ಟು ಸರ್ತಿ. ಇದು ಆವತ್ತಿನ ಕ್ರಮ ಆದ್ರೆ ಮತ್ತೆ ಮರುದಿನ ಮತ್ತೆ ಪುನಃ ಪಂಚಗವ್ಯ ತೆಗೆದು ಹೊಸ ಪಂಚಗವ್ಯ ತುಂಬಿಸಿ ಮತ್ತೆ ಪುನಃ ಅಧಿವಾಸ. ಹೀಗೆ ವಾರಗಟ್ಟಲೆ ಪಂಚಗವ್ಯ ಅಧಿವಾಸ ಉಂಟು. ಉಳಿದ ಎಲ್ಲ ಅಧಿವಾಸಕ್ಕಿಂತ ಪ್ರಾಶಸ್ತ್ಯ ಅದಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಅದನ್ನೆಲ್ಲ ಹೆಚ್ಚು ಮಾಡುವುದಿಲ್ಲ, ಬೇರೆಲ್ಲ ಮಾಡ್ತಾರೆ. ಇನ್ನ ಪ್ರತಿಮೆಯನ್ನು ಪುಷ್ಪದಲ್ಲಿ ಮುಳುಗಿಸುವುದು ಪುಷ್ಪಾಧಿವಾಸ, ಧಾನ್ಯದಲ್ಲಿ ಮುಳುಗಿಸಿರುವುದು ಧಾನ್ಯಾಧಿವಾಸ, ವಸ್ತ್ರಾಧಿವಾಸ, ವಸ್ತ್ರದಲ್ಲಿ ಮುಚ್ಚಿ ಹಾಕುವುದು, ಹಿರಣ್ಯಾಧಿವಾಸ, ಬಂಗಾರದಲ್ಲಿ ಮುಚ್ಚಬೇಕು. ಈಗ ಬಂಗಾರದ ಕಾಯಿನ್ ಇಲ್ಲಲ್ಲ, ಅದರಿಂದ ಕಬ್ಬಿಣದ ಕಾಯಿನಲ್ಲೇ ಮುಚ್ಚುತ್ತಾರೆ, ಇರಲಿ. ಹೀಗೆ ಅನೇಕ, ಅದರಲ್ಲಿ ಪುಷ್ಪಾಧಿವಾಸ ನೋಡಲು ಭಾರಿ ಚಂದ. ರಾಶಿಗಟ್ಟಲೆ, ಹೆಡಿಗೆಗಟ್ಟಲೆ ಪುಷ್ಪದಲ್ಲಿ ಆ ಪ್ರತಿಮೆಯನ್ನು ಮುಳುಗಿಸಿ ಬಿಡುತ್ತಾರೆ ಕಾಣದಂತೆ. ಆದ್ರೆ ನಿಂತ ಪ್ರತಿಮೆಯನ್ನು ಇವತ್ತು ಪುಷ್ಪಾಧಿವಾಸ ಮಾಡುವಾಗ ಮಲಗಿಸ್ತಾರೆ. ಹಾಗಾಗಿ ಸ್ವಲ್ಪ ಪುಷ್ಪ ಕಮ್ಮಿ ಸಾಕಾಗುತ್ತೆ. ಧಾನ್ಯಾದಿವಾಸಕ್ಕೆಲ್ಲ ನಿಜವಾಗಿ ಪಾತ್ರೆಯಲ್ಲಿಟ್ಟರೆ ವಸ್ತು ಕಮ್ಮಿ ಆಗುತ್ತೆ, ಬಿಡಿ. ನೇರ ನಿಲ್ಲಿಸಿ ಹಾಕಬೇಕು ಗೋವಿನ ರಾಶಿ ಇರಲಿ. ಇದು ಪಂಚಗವ್ಯದಲ್ಲಿ ಅಧಿವಾಸ ಮಾಡುವ ಮೂಲಕ ಅದರಲ್ಲಿ ಶಕ್ತಿ ಆಧಾನ ಮಾಡುವ ನಮೂನೆ. ಅದ್ಭುತವಾದ ವ್ಯವಸ್ಥೆ. ಹಾಗೆ ಭಗವಂತನನ್ನು ಹಾಲಿನ ಅಭಿಷೇಕ, ತುಪ್ಪದಿಂದ, ಮೊಸರಿನಿಂದ ಅಭಿಷೇಕ ಮಾಡಲಿಕ್ಕುಂಟು, ಗೋಮಯದಿಂದ, ಗೋಮೂತ್ರದಿಂದ. ಇನ್ನೂ ಒಂದು ವಿಷಯ, ಮಹಾಭಿಷೇಕ ಅಂತ ಉಂಟಲ್ಲ, ಬ್ರಹ್ಮಕಲಶಾಭಿಷೇಕ ಅಂತ ಕರೀತಾರೆ. ಅದರಲ್ಲಿ ಸುಮಾರಾಗಿ ಕಾಲಂಶ ಪಂಚಗವ್ಯವೇ ಇರ್ತದೆ. ಪಂಚಗವ್ಯ ಒಟ್ಟು ಮೇಳನ ಮಾಡಿದ್ದು ಅದನ್ನು ಮಾಡಲಿಕ್ಕೆ ಉಂಟು. ಹಾಗೂ ಇರ್ತದೆ.
ಅದೀಗ ಬಿಟ್ಟೋಗಿ ಒಂದೇ ಕಲಶಕ್ಕೆ ಬಂದು ನಿಂತಿದೆ. ಇರಲಿ, ಪಂಚಾಮೃತ ಆದರೂ ಉಂಟು ಕೊನೆಗೆ. ಅದರಲ್ಲಿ ಜೇನುತುಪ್ಪ, ಕಬ್ಬಿನ ರಸ ಎಲ್ಲ ಸೇರ್ತದೆ. ಹೀಗಾಗಿ ದೇವರಿಗೆ ಇದು ಭಾರಿ ಇಷ್ಟ ಅಂತ ಹೇಳ್ತಾರೆ. ನಾನು ಗೋಸಮೀಕ್ಷೆಯಲ್ಲಿ ಇದಕ್ಕೆ ವೇದವ್ಯಾಸರು ಕೊಟ್ಟ ಬೇರೆ ಬೇರೆ ಕಡೆಯ ಪ್ರಮಾಣಗಳಿಂದ, ಅಂದರೆ ಇಲ್ಲಿ ಹೇಳಿದ ಕೃಷ್ಣನ ಮಾತುಗಳಿಗೆಲ್ಲ ಪುರಾಣಗಳಲ್ಲಿ ಬಹಳಷ್ಟು ವಿಸ್ತರಣೆಯ ಚಿಂತನೆಯ ಮಾತುಗಳು ಬರ್ತವೆ. ವೇದವ್ಯಾಸರು ಕೊಟ್ಟಿದ್ದ ಅದೇನು ಇಲ್ಲಿ ಬಹಳ ಚೂರು ಸೂಕ್ಷ್ಮ ಮಾತ್ರ ಇಲ್ಲಿ ಹೇಳಿದ್ದ ವಿಷಯಗಳು. ಇದರ ಚಿಂತನೆಗಳ ಅದ್ಭುತವಾದಂತಹ ಪ್ರಕ್ರಿಯೆಗಳು, ವಿಚಾರಗಳು, ವಿಮರ್ಶೆಗಳು ಎಲ್ಲ ಬೇರೆ ಪುರಾಣಗಳಲ್ಲಿ ಬಹಳಷ್ಟು ಬಂದಿವೆ. ಹಾಗಾಗಿ ಹಾಲಿನಲ್ಲಿ ಸ್ನಾನ ಮಾಡಿದರೆ ಏನು ಫಲ, ಮೊಸರಿನಲ್ಲಿ ಆದರೆ ಎಷ್ಟು ಜಾಸ್ತಿ ಫಲ ಎಲ್ಲ ಹೇಳಿಕೊಂಡು ಅದನ್ನು ಗೆರೆಯನ್ನೆಲ್ಲ ಗೋಸಮೀಕ್ಷೆಯಲ್ಲಿ ಎಲ್ಲ ನೀಡಿದ್ದೇನೆ. ಹಾಗೆ ಉಪಚಾರಗಳ ಷೋಡಶೋಪಚಾರಗಳ ಚಿಂತನೆಯಲ್ಲಿ ಸ್ನಾನಕ್ಕೆ ಬಂದಾಗ, ಪಂಚಾಮೃತ ಸ್ನಾನಕ್ಕೆ ಬಂದಾಗ ಅಲ್ಲಿ ಸ್ವಲ್ಪ ಮಾತಾಡಿದ್ದೇನೆ. ಹಾಗೆ ಇಲ್ಲಿ ಕೃಷ್ಣ ಹೇಳುತ್ತಾನೆ, ಪ್ರತ್ಯೇಕವಾಗಿ ಸುಮಂತ್ರೇಣ ಅಂತಾನೆ. ಮಂತ್ರಗಳನ್ನು ಚೆನ್ನಾಗಿ ಹೇಳಬೇಕು, ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನು ಹೇಳಬೇಕು, ಬಹುಮಾನ ಸೂಕ್ತಾದಿಗಳು ಎಲ್ಲ ಬರಬೇಕು. ಹಾಗೆ ಘೃತ ಸೂಕ್ತಗಳಿಂದ ಎಲ್ಲ ಹೇಳಿಕೊಟ್ಟು, ಕ್ಷೀರ ಸೂಕ್ತಗಳು ಇವನ್ನ ಹೇಳಿಕೊಂಡ ಮಾತ್ರ ನೆಲೆಯಲ್ಲಿ ಮತ್ತೆ ಭಗವಂತನ ಮೂಲ ಮಂತ್ರಗಳು, ಪುರುಷ ಸೂಕ್ತ ಆಗಿ ಹೇಳಿದ ಹಾಗೆ ನಾನು, ವಿಷ್ಣು ಸೂಕ್ತ, ಭವನ ಸೂಕ್ತ, ಹಿರಣ್ಯಗರ್ಭ ಸೂಕ್ತ, ಇವೆಲ್ಲ ಪ್ರಧಾನ ಸೂಕ್ತಗಳು. ಅದನ್ನು ಸುಮಂತ್ರೇಣ ಪ್ರತ್ಯೇಕವಾಗಿ ಒಟ್ಟಾಗಿ ಮಾಡುವುದಲ್ಲ. ಇವತ್ತು ಪಂಚಾಮೃತ ಬರ್ತದೆ ಸ್ನಾನದಲ್ಲಿ. ಪಂಚಾಮೃತ ಸ್ನಾನದಲ್ಲಿ ಒಟ್ಟಿಗೆ ತೆಗೆಯುವುದು, ಕೆಲವೇ ಬರ್ತೇ ತೆಗೆದಾರ. ವಿಷಯ ಏನು ಕೇಳಿದ್ರೆ, ಹಾಲು ಅಭಿಷೇಕ ಮಾಡಿದರೆ ದೇವರಿಗೆ, ಆ ಹಾಲನ್ನು ತೆಗೆದು ಮತ್ತೆ ನೀರಿನಲ್ಲಿ ದೇವರನ್ನು ತೊಳೆದುಕೊಂಡು ಮತ್ತೆ ಮೊಸರ ಸ್ನಾನ ಆಗಿ, ನಮಗಲ್ಲ. ಮತ್ತೆ ಮೊಸರು ಸ್ನಾನ ಮುಗಿಸಿದ ನಂತರ ಅವನಿಗೆ ಮೊಸರು ಸ್ನಾನ ಮುಗಿಯಿತು ಅಂತ ಹೇಳಿಕೊಂಡು ತೊಳೆದುಕೊಂಡು ಪೂಜೆ ಮಾಡಿ ಮೊಸರು ಸ್ನಾನದ ಕತೆ ಮುಗಿದಿದೆ ಅಂತ ತಿಳಿಸಿಕೊಟ್ಟು ಮತ್ತೆ ನಾನು ತುಪ್ಪ ಸ್ನಾನ ಮಾಡಿಸ್ತೇನೆ ಅಂತ ಹೇಳಿಕೊಂಡು ಮತ್ತೆ ತುಪ್ಪ ಸ್ನಾನ ಮಾಡಲಿಕ್ಕೆ, ಮತ್ತೆ ಒರೆಸಿಕೊಂಡು ಕ್ಲೀನ್ ಮಾಡಿ ಶುದ್ಧ ಮಾಡಿ ಸಮರ್ಪಣೆ ಮಾಡಿ ಪೂಜೆ ಮುಗಿಸಿ, ಇದು ಪ್ರತ್ಯೇಕ ಪೂಜೆ ಮಾಡೋ ವಿಧಾನಗಳು. ಇವತ್ತು ಆ ರೀತಿ ಯಾರು ಮಾಡುವುದಿಲ್ಲ. ಯಾಕೆಂದ್ರೆ ಈ ತೊಳೆಯುವ ಕತೆ 5 ಸತಿ ಯಾಕೆ ಹೇಳಿ, ಒಮ್ಮೆ ಕೊನೆ 1 ಸತಿ ತೊಳೆಯುವ ಅಂತೇಳಿ ಹಾಕುವುದನ್ನೆಲ್ಲ ಹಾಕಿಬಿಡ್ತಾರೆ. ಅದರಲ್ಲಿ ಕ್ರೋನಾಲಜಿ ತಪ್ಪಿಸಿದವರು ಇದ್ದಾರೆ ಈಗ. ಮತ್ತೆ ಕೊನೆಗೆ ಅದನ್ನು ನಮ್ದೇ ಒಂದು ಕ್ರಮ ಅಂತ ಹೇಳಿಬಿಟ್ಟು ಅಕ್ರಮವನ್ನೇ ಕ್ರಮ ಮಾಡುವುದಿಲ್ಲ. ಒಂದೇನೋ ದುಡ್ಡು ಕೊಟ್ಟರಂತ ಸಕ್ರಮ ಮಾಡುವ ಹಾಗೆ ಮೊದಲು ತುಪ್ಪ ಹಾಕಿ ಮತ್ತೆ ಮೊಸರು ಹಾಕಿ ಆನಂತರ ಜೇನುತುಪ್ಪ ಹಾಕಿ ಬೇಕಾದ್ರೆ ಮತ್ತೆ ಕೊನೆಗೆ ಹಾಲು ಹಾಕಿ ತೆಗಿತಾರೆ. ಅಂದೇನಾಯ್ತು, ತುಪ್ಪ ಮೊದಲು ಹೋಗಿಬಿಡುತ್ತದೆ ಮೊಸರಿನಲ್ಲಿ ಎಲ್ಲ. ಮೊಸರಿನಲ್ಲಿ ತುಪ್ಪ ಹೋದ್ರೆ ತೊಂದರೆ ಇಲ್ಲ, ಮೊಸರು ಊಟ ಮಾಡುವವರಿಗೆ ಅನುಕೂಲ ಆಗತ್ತೆ. ಜೇನುತುಪ್ಪದಲ್ಲಿ ಅದು ಸಿಹಿ ತೆಗಿಲಿಕ್ಕೆ ಬರುತ್ತೆ. ಮತ್ತೆ ಜೇನುತುಪ್ಪದ ನಂತರ ಮತ್ತೆ ಹಾಲು ಬಿಟ್ರೆ ಜೇನುತುಪ್ಪವನ್ನು ಹಾಲು ತೆಗಿತದೆ ಅಂತ ಏನು ಸುಲಭವಾಗಿ ಕೆಲಸ ಮಾಡಿಕೊಡುತ್ತಾರೆ. ಹಾಲಿನ ನಂತರದಲ್ಲಿ ಮತ್ತೆ ಇಕ್ಷುರ ಸೋದಕ ಇದ್ರೆ, ಇಲ್ಲ ಅಂದ್ರೆ ಬೆಲ್ಲ ಇಟ್ಟು ತಲೆ ಮೇಲೆ ಅವನಿಗೊಂದು ಹೆಡಿಗೆ ಬೆಲ್ಲ ಇಟ್ಟು ಬಾಳೆಣ್ಣೆಲ್ಲ ಸಿಕ್ಕಿಸಿ, ಅದೆಲ್ಲ ಸರಿ ಇಲ್ಲ. ಫಲೋದಕ ಸ್ನಾನ, ನಾಲಿಕೆಯ ಫಲೋದಕ ಸ್ನಾನ ಆಗಲಿಕ್ಕೆ ಅದನ್ನು ನಿಜವಾಗಿ ಶಂಕದಲ್ಲೇ ಮಾಡಬೇಕಾದದನ್ನೆಲ್ಲ ನಾನು ಅಭಿಷೇಕದ ಪ್ರಕ್ರಿಯೆಯಲ್ಲಿ, ಉಪಚಾರದ ಪ್ರಕ್ರಿಯೆಯಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಹಾಗೆ ಮಾಡುವಾರು. ಕೃಷ್ಣ ಹೇಳುತ್ತಾನೆ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನ, ಕಪಿಲ ಪಂಚಗವ್ಯೇನ ಸುಮಂತ್ರೇಣ ಪೃಥಕ್ ಪ್ರತ್ಯೇಕವಾಗಿ ನನ್ನನ್ನು ಸ್ನಾಪಯೇತ್, ಸ್ನಾನ ಮಾಡಿಸಬೇಕು. ಯಾವಾಗ? ವಿಷುವೇ ಅಂತ ಅಯನ ಪರ್ವಕಾಲದಲ್ಲಿ ದಕ್ಷಿಣೋತ್ತರ ಸೂರ್ಯನ ಪ್ರಕ್ರಿಯೆಯ ಮಹಾಸಂಕ್ರಮಣದ ಹೊತ್ತಿನಲ್ಲಿ ಮಾಡಿದರೆ ಭಾರಿ ವಿಶೇಷ ನನಗೆ ಅಂತಾನೆ ದೇವರು. ಸಂಕ್ರಾಂತಿಯಂದು, ಕೊನೆ ಪಕ್ಷ 12 ಸಂಕ್ರಾಂತಿ ಅಂದಾದ್ರೂ ಕೊನೆಗೆ ಮಾಡುವಂತೆ ಆಗಲಿ ಅಂತ ಹೇಳ್ತಾನೆ. ಹಾಗೆ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದೆ. ಯಾರಿಗೆ ಸ್ನಾನ ಕೇಳಿದರೆ ಯೋಮತ್ ಪ್ರತಿಕೃತಂ ವಾಮಿ ಶಂಕರಾಕೃತಿಮೇವ ಅಂತ ಹೇಳಿಬಿಡ್ತಾನೆ. ನನಗಾಗಲಿ ಶಿವನಿಗಾಗಲಿ ಮಾಡಿ ಅಂತ, ನನ್ನ ಪ್ರತಿಕೃತಿಗಾಗಲಿ ಅಂತಾನೆ. ಅಂದ ಕೃಷ್ಣನ ಪ್ರತಿಕೃತಿ ಅಂತ ಒಂದು ಬೇರೆ ಉಂಟು ಒಂದು ಗೊತ್ತಾಯ್ತು ನಮಗೆ. ಪ್ರತಿಮೆ ಉಂಟು ಅಂತ ಹಿಂದೆ ಹೇಳಿದ್ದಾನ ಬಿಡಿ. ಅಂದ್ರೆ ಕೃಷ್ಣನ ಕಾಲದಲ್ಲೇ ಕೃಷ್ಣನ ಪ್ರತಿಮೆಯ ಪೂಜಾ ವಿಧಾನಗಳಿಗೆ ವ್ಯವಸ್ಥೆ ಇತ್ತು ಅನ್ನೋ ಒಟ್ಟಿನಲ್ಲಿ ವಿಷ್ಣು ಪೂಜೆ, ವಿಷ್ಣುಮೂರ್ತಿ, ವಿಷ್ಣು ಆರಾಧನೆ ಇವೆಲ್ಲ ಆವಾಗಲೇ ಬೇಕಾದಷ್ಟಿದ್ದವು. ಅದೇನು ಕೃಷ್ಣ ಬಂದ ನಂತರ ಕೃಷ್ಣ ಪೂಜೆ ಬಂತು ಅಂತ ತಿಳ್ಕೊಳ್ಳಬೇಡಿ.
ಹಿಂದಿನ ಎಲ್ಲಾ ರಾಜರು ಸಹ ಪರಮ ವೈಷ್ಣವರೇ, ಭಗವದ್ ಆರಾಧನೆಯಲ್ಲಿ ನಿರತರೆ. ಹಾಗಂತ ಹೇಳಿ ರುದ್ರದ್ವೇಷಿಗಳಲ್ಲ. ಆ ರೀತಿಯಲ್ಲೇ ಬದುಕಿ ಅವರಿಗೆ ಗೊತ್ತಿದೆ ಯಾರೇನು ಅಂತ, ಎಲ್ಲಿ ಇದ್ದಾರೆ ಅಂತ. ಹಾಗಾಗಿ ಶಾಸ್ತ್ರದ ತತ್ವವನ್ನು ಚೆನ್ನಾಗಿ ಅರಿತವರೇ. ಇವತ್ತು ನಾವೆಲ್ಲ ಯಕ್ಷಗಾನವೋ ನಾಟಕ ರಂಗದಲ್ಲಿಯೋ ರಾಜರೋ ಇನ್ಯಾರೋ ಬಂದಾಗ, ರಾಜರೇನು ಋಷಿಗಳು ಬಂದಾಗಲೇನೆ ನಾವು ಅವರಿಗೆಲ್ಲ ಭಸ್ಮಧಾರಣೆ ಹಾಕಿ ಕಳಿಸ್ತೇವೆ. ಹಿಂದೆಲ್ಲ ವ್ರತಕ್ಕೆ ಕೃಷ್ಣನು ಭಸ್ಮ ಹಾಕಿದ ಅಂತ ಮಾತು ಬರುತ್ತೆ, ಒಪ್ತೀರಾ? ಕೃಷ್ಣನು ಕೈಲಾಸಕ್ಕೆ ಹೋಗಿದ್ದಾನೆ, ಶಿವ ಶಿವ ಹರ ಹರ ಅಂತ ಹೇಳಿದ್ದಾನೆ. ಯಾವಾಗ? ಮಗನಾಗಬೇಕು ಅಂತ. ಯಾಕೆ? ನಿನ್ನ ಸಂಗತಿ ಬೇಕು ನನಗೆ ಅಂತ. ಸರಿ ಅಂದ. ಹಾಗಾಗಿ ಶಿವನು ಅವನಿಗೆ ಆಯ್ತು ಅಂತೇಳಿ ಮೊದಲ ಮಾತುಕತೆ ಮೊದಲು ಮಾಡಿಕೊಂಡಿದ್ದಾರೆ. ಬಿಡಿ, ನಾನು ಬರ್ಲಿಕ್ಕುಂಟು, ಅದು ಇದು ಮ್ಯಾಚ್ ಫಿಕ್ಸಿಂಗ್ ಇದ್ದ ಹಾಗೆ. ಫಿಕ್ಸಿಂಗ್ ಅದು. ನಾನು ಕೃಷ್ಣಾವತಾರದಲ್ಲಿ ಬಂದಾಗ ಜನರಿಗೆ ಮೋಹ ಮಾಡಲಿಕ್ಕೆ ನಾನು ಕೈಲಾಸಕ್ಕೆ ಮಗನನ್ನು ಕೇಳಲಿಕ್ಕೆ ಅಂತ ಬರ್ತೇನೆ, ನೀನಾಗ ಮಗ ಕೊಟ್ಟಿದೆ ಅಂತ ಮಾಡಿಕೊಡುವಂತ. ಹಾಗಾಗಿ ಶಿವ ನೋಡಿ, ಇವನಿಗೆ ಒಬ್ಬ ಮಗ ಇದ್ದಾನೆ, ಪ್ರದ್ಯುಮ್ನ, ರುಕ್ಮಿಣಿಯಲ್ಲಿ ಹುಟ್ಟಿದ್ದಾನೆ. ಅವನೇ ಚತುರ್ಮುಖನ ಮಗ ಸನತ್ ಕುಮಾರ ಇದ್ದಾನೆ. ಅವನೇ ರೋಲ್ ಒಂದೇ, ಜೀವ ಒಂದೇ. ಅವನೇ ಈಗ ನಾವು ಶೇಷನೇ ಬಲರಾಮ ಹೇಳೋದಿಲ್ವ ಹಾಗೆ, ಅವನೇ ಶಿವನಲ್ಲಿ ಹುಟ್ಟಿದ್ದಾನೆ. ಅವನು ಸ್ಕಂದ ಅಂತ, ಸುಬ್ರಹ್ಮಣ್ಯ, ಮೂರೊಬ್ರೆ. ಶಿವನ ಪುತ್ರ ಸ್ಕಂದನು, ಕುಮಾರನು ವೇಲಾಯುಧನ್, ಇತ್ತ ಚತುರ್ಮುಖನ ಸನತ್ ಕುಮಾರ ಮಾಣಿ. ಜಯ ವಿಜಯರಿಗೆಲ್ಲ ಶಾಪಕ್ಕೆ ಬಂದವರ ಹುಡುಗರು ಸನಕ ಸನಂದನ ಸನಾತನ ಸನತ್ ಕುಮಾರ ಬ್ರಹ್ಮಪುತ್ರರು ಅವರು. ಅದರಲ್ಲಿ ಒಬ್ಬ ಸನತ್ ಕುಮಾರ ಎನ್ನುವವ. ಇತ್ತ ಭಗವಂತನಲ್ಲಿ, ಕೃಷ್ಣನಲ್ಲಿ, ನಾರಾಯಣನಲ್ಲಿ ಹುಟ್ಟಿದವ ಪ್ರದ್ಯುಮ್ನ, ರತಿಯ ಗಂಡ ಕಾಮ ಮನ್ಮಥ. ಮೂರೊಬ್ಬರೇ. ಈಗ ಕೃಷ್ಣ ಏನ್ ಮಾಡಿದ? ರುಕ್ಮಿಣಿಯಲ್ಲಿ ಪ್ರದ್ಯುಮ್ನ ಹುಟ್ಟಿದ್ದಾನೆ, ಕಾಮ ಇದ್ದಾನೆ, ಅವನ ಮಗ ಬಂದಿದ್ದಾನೆ, ನಿನ್ನ ಮಗನನ್ನು ಕೊಡು ಅಂತ. ಅವನಿವನೊಬ್ಬನೇ. ಆದ್ರೆ ಬಂದ ರೀತಿ ನೋಡಿದ್ರೆ, ಅದಕ್ಕೋಸ್ಕರ ಕೇಳಿ ಜಾಂಬುವತಿಯಲ್ಲಿ ಸಾಂಬನನ್ನು ಪಡೆದಿದ್ದಾನೆ. ಸಾಂಬ ಯಾರು? ಸುಬ್ರಹ್ಮಣ್ಯನ್, ಸ್ಕಂದ. ಅವನೇ ಪ್ರದ್ಯುಮ್ನ ಇನ್ನೊಂದು ರೋಲ್. ಒಂದೇ ಮನೆಯಲ್ಲಿ ಇಬ್ರು ಇದ್ದಾರೆ ಈಗ. ಹಾಗೆ ಬಹಳ ಚಂದವಾಗಿ ಕೈಲಾಸಕ್ಕೆ ಹೋಗಿ, ಆಗ ಹೋಗುವಾಗ ದಾರಿಯಲ್ಲಿ ಉಪಮನ್ಯುವನ್ನು ಮಾತಾಡಿಸಿಕೊಂಡು ತಾನು ಪಾಶ್ವತ ವ್ರತವನ್ನು ತಗೊಂಡ್ಕೊಂಡು ಭಸ್ಮ ಎಲ್ಲ ಹಾಕೊಂಡು ಕೃಷ್ಣ ಅಲ್ಲಿ ನೋಡುವವರಿಗೆಲ್ಲ ಒಂದು ವೇಷ ಬೇಕಲ್ಲ. ಅದನ್ನ ಕಾರ್ಯಕಾಲದಲ್ಲಿ ಮಾಡಿಕೊಂಡು ಹೋಗುವಂಥದ್ದನ್ನು ತಪ್ಪು ಹೇಳೋದಿಲ್ಲ ಅವರು. ಆದ್ರೆ ಪರ್ಮನೆಂಟ್ ಅಲ್ಲ. ಹಾಗೊಂದು ನಮ್ಮನೆ ಕ್ಷೀರವ್ರತದಲ್ಲಿ ಹಾಲು ಬಿಟ್ಟಿದ್ದಾನೆ ಹೇಳಿ ವರ್ಷ ಪೂರ್ತಿ ಬಿಡ್ತಾನ? ಇಲ್ಲಲ್ಲ, ತತ್ಕಾಲದಲ್ಲಿ ಮಾತ್ರ. ಮತ್ತೆ ಕೆಲವು ವ್ರತಗಳಿಗೆ ನಾನು ವ್ರತ ಸಮೀಕ್ಷೆಯಲ್ಲಿ ಹೇಳಿದ್ದೇನೆ, ಕೆಲವು ವ್ರತಗಳಿಗೆಲ್ಲ ಉಪ್ಪು ತಿನ್ಲಿಕ್ಕಿಲ್ಲ, ಉಪ್ಪು ಹಾಕಿದ್ದು ತಿನ್ಲಿಕ್ಕಿಲ್ಲ ಡಿಶ್ಶು, ಅಲವಣ ವ್ರತ. ಹಾಗೆ ಅದು ವರ್ಷ ಪೂರ್ತಿ ಅಲ್ಲ, ವ್ರತ ಮಾಡುವಾಗ ಮಾತ್ರ, ವ್ರತಕ್ಕೆ ಸಂಬಂಧಪಟ್ಟಂತೆ ಮಾತ್ರ, ವ್ರತ ಮುಗಿದ ನಂತರ ಅಲ್ಲ. ಹಾಗೆ ಕೆಲವು ಎಣ್ಣೆದ್ದು ತಿನ್ಲಿಕ್ಕಿಲ್ಲ, ಕರೆದದ್ದು ತೈಲವರ್ಜ್ಯ ಅಂತ ಬಂದಿತ್ತು. ಎಣ್ಣೆದು ಬಿಡುದು ಯಾವಾಗ? ಅದು ವ್ರತಕ್ಕೆ ಸಂಬಂಧಪಟ್ಟಂತೆ ಇದ್ದಾಗ ಮಾತ್ರ ಎಣ್ಣೆದು ಬಿಡ್ಲಿಕ್ಕೆ. ಹೀಗೆ ಆಯಾ ವ್ರತಕ್ಕೆ ಸಂಬಂಧಪಟ್ಟ ವೇಷ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆ, ಪ್ರದೇಶ, ಪರಿಕರ ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ. ಅಂದ್ರೆ ಶಿವಾರಾಧನೆ ಎಂದಾಗ ಹಾಗೆ ಇಂದಿನ ರಾಜರೆಲ್ಲ ಪರಮ ವೈಷ್ಣವರಾಗಿಕೊಂಡು ಅವರೆಲ್ಲ ಕೃಷ್ಣನ ಪರಮ ಭಕ್ತರಾಗಿ ತಮ್ಮ ಕೈಂಕರ್ಯವನ್ನು ನಡೆಸಿದವರು. ಆದ್ರೆ ಇಲ್ಲಿ ಧರ್ಮರಾಜನಿಗೆ ಹೇಳುವಾಗ ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾನೆ, ನನ್ನ ಪೂಜೆ ಮಾಡು. ಇದು ಸುಮಾರು ಸರ್ತಿ ಆಯ್ತು, ಈಗ ಮಾತ್ರ ಅಲ್ಲ, ನಾನು ಸುಮ್ಮನೆ ಇಟ್ಟುಕೊಂಡೆ ಈಗಷ್ಟೇ. ರುದ್ರನನ್ನಾದ್ರೂ ಮಾಡು. ನೋಡಿ, ಕನ್ಫ್ಯೂಸ್ ಆಯ್ತಾ? ಕನ್ಫ್ಯೂಸ್ ಆಗ್ತದೆ. ಅರ್ಜುನನಿಗೂ ಕನ್ಫ್ಯೂಸ್ ಆಗಿತ್ತೇ ಪ್ರಶ್ನೆ ಕೇಳುತ್ತಾನೆ. ಜಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿ ಜನಾರ್ದನ ತತ್ಕಿನ್ ಕರ್ಮಣಿ ಗೋರೇ ಮಾಂ ನಿಯೋಜಯಿಸಿ ಕೇಶವ ಹೇಳ್ತಾನೆ. ನೀನು ಬುದ್ಧಿಯೋಗವೇ ದೊಡ್ಡ ಸಂಗತಿ, ಜ್ಞಾನದೇ ಶ್ರೇಷ್ಠ ಹೇಳುವವ, ಮತ್ತೆ ನನ್ನನ್ನು ಹೋರಾಡು ಅಂತ ಕರ್ಮಕ್ಕೆ ಆಗಿ ದುಡ್ತಿ ಕೇಳ್ತಾನೆ. ಅವನೇ ಗಮ್ಮತ್ ಮಾಡಿದ್ದಾನೆ ಅವನು. ನಿನ್ ಕನ್ಫ್ಯೂಸ್ ನನಗೆ ಅರ್ಥ ಆಗಲಿಲ್ಲ, ಎಂತ ಹೇಳುತ್ತಿ ಅಂತ ಕೃಷ್ಣ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಲ್ಲಿ. ಹಾಗೆ ಇಲ್ಲಿ ಧರ್ಮರಾಜನಿಗೂ ಮೊದಲಿಂದಲೂ ಹಾಗೆ ದುರ್ಯೋಧನನನ್ನು ಅವನು ಭೀಮಸೇನ ಮೆಟ್ಟುವಾಗಲೇನೆ ಧರ್ಮರಾಜನಿಗೆ ಕಿರಿಕಿರಿ ಆಗಿದೆ ಅಂದಿದ್ದ. ಅಲ್ಲ, ಕ್ಷತ್ರಿಯರ ಧರ್ಮ ಸಂಬಂಧ ನೋಡ್ಲಿಕ್ಕಿಲ್ಲ, ಅನ್ಯಾಯಕ್ಕೆ ಉತ್ತರ ಅನ್ನುವಾಗಲೂ ಸ್ವಲ್ಪ ಅಲ್ಲಾಡಿದ್ದಾನೆ ಧರ್ಮರಾಜ. ಹಾಗಾಗಿ ಧರ್ಮರಾಜನಲ್ಲಿ ಇರತಕ್ಕಂಥ ದಾಕ್ಷಿಣ್ಯ ಧರ್ಮವನ್ನು ನೋಡಿಯೇ ಕೃಷ್ಣ ಮಾತಾಡುವಾಗಲೂ ಚೆನ್ನಾಗಿ ಮಾತಾಡ್ತಿರ್ಲಿಲ್ಲ. ಹಿಂದಿನಿಂದ ಅಧಿಕಾರಿಯನ್ನು ನೋಡಿಕೊಂಡು ಮಾತು, ಉತ್ತರ, ಚಿಂತನೆ ಎಲ್ಲ ಇರ್ತದೆ. ಆದರೆ ಯಮ ಇದ್ದಾನೆ, ಬಹಳ ಸಣ್ಣ ಮಟ್ಟಿನ ಸಾಧಕ. ಹಾಗಾಗಿ ಅರ್ಜುನನಷ್ಟಲ್ಲ, ಅದು ಭೀಮನಾಗಲ್ಲ,
ಹಾಗಾದ್ರೆ ಕೃಷ್ಣನು ಸ್ವಲ್ಪ ಮಾತಾಡುವಾಗ ನನ್ನನ್ನಾಗಲಿ ಶಿವನನ್ನಾಗಲಿ ಮೆಚ್ಚಿಸು, ಹಾಲಭಿಷೇಕಕ್ಕೆ ಶಿವನೇನು ಬೇಡ ಅಲ್ಲಲ್ಲ, ಅವನೇನು ಗೋವನ್ನು ದೂರ ಮಾಡುವುದಿಲ್ಲಲ್ಲ, ಅವನು ವೃಷಭವನ್ನೇ ಎತ್ಕೊಳ್ಳಿಲ್ವ. ಕೃಷ್ಣ ನಿನ್ನೆ ವೃಷಭದ ಬಗ್ಗೆ ಮಾತಾಡಿದ್ದಲ್ಲ, ಎತ್ತನ್ನು ನೀವು ಗಾಡಿಗೆ ಕಟ್ಟುವುದಾದ್ರೆ ಅಥವಾ ಉಳುಮೆಗೆ ತರುವುದಾದ್ರೆ ಇಲ್ಲೆಲ್ಲ ಕೋಣವನ್ನು ತರುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಎತ್ತುವನ್ನೇ ಹೊಲದಲ್ಲಿ ಬಿಡುತ್ತಾರೆ. ಕೃಷ್ಣ ಹೇಳ್ತಾನೆ ಎತ್ತುವನ್ನು ಹೊಲಕ್ಕೆ ಬಿಡುವುದಾದ್ರೆ ಬೆಳಿಗ್ಗೆ ಮಾತ್ರ, ಮತ್ತೆ ಮಧ್ಯಾಹ್ನ ರೆಸ್ಟ್, ಮತ್ತೆ ಸಂಜೆ ಬೇಕಾದ್ರೆ ಅಂತ. ಎಲ್ಲಿಯಾದ್ರೂ ಗಡಿಬಿಡಿಯಲ್ಲಿ ಊರು ಓಡಬೇಕಿದ್ರೆ ಇಡೀ ದಿವಸ ಓಡಿಸಿ ಪರವಾಗಿಲ್ಲ. ಮತ್ತೆ ಅವುಗಳೆಲ್ಲ ಆಯಾಸಪಟ್ಟು ನೀರು ಕುಡಿದ್ರೆ ಅವು ಕುಡಿದ ನಂತರ ನೀರು ಕುಡಿಲಿಕ್ಕೆ ಕೆಲವೇನು ಗೊತ್ತುಂಟು, ಎತ್ತುವನ್ನಾಗಿ ಬಿಡುತ್ತಾರೆ, ನೊಗವೂ ತೆಗೆಯುವುದಿಲ್ಲ, ಬಡಮ್ಮ ಹೋಗಿ ಕೂತ್ಕೊಂಡವ ಮಜ್ಜಿಗೆ ಕುಡಿತಾನೆ, ಅದರದ್ದೇ ದಾನದ್ದು. ಎತ್ತಿಗೆ ಆಯಾಸ ಆಗಲಿಲ್ಲ, ಅದಕ್ಕೆ ಬೇಡವ. ಅದನ್ನು ಮೊದಲು ನೊಗ ಕಾಳಚಿ ಎತ್ತುವನ್ನು ಒಂದು ನೆರಳಿಗೆ ಕಟ್ಟಿ ಅದಕ್ಕೆ ನೀರಿನ ಬಕೆಟ್ ಇಟ್ಟು ಅದು ಕುಡಿದ ನಂತರ ಖುಷಿಯಾಯಿತು ತಲೆ ಎತ್ತಿದ್ರೆ ಮತ್ತೆ ನೀನು ಹೋಗಿ ತಂಬಿಕೆ ಹಾಕಿ ಘಟಘಟನೆ ಮಜ್ಜಿಗೆ ಕುಡಿಬೇಕು ನೀರು. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಕೃಷ್ಣ. ಅದರಲ್ಲಿ ನೊಗ ಕಟ್ಟುವ ಕಥೆ ಇಲ್ಲಿ ಬರಲಿಲ್ಲ, ಪುರಾಣದಲ್ಲಿ ಉಂಟು. 8 ಕಟ್ಟಬೇಕು ಅಂತ. ಗದ್ದೆ ಕೆಲಸ ಮಾಡುವವನಿಗೆ ಅವನೊಬ್ಬ ಒಳ್ಳೆಯವನು ಅನಿಸಿಕೊಳ್ಬೇಕಾದ್ರೆ ನರಕ ಹೆಚ್ಚು ತಿನ್ನಬೇಕು. ನಾನು ಜನರಿಗೋಸ್ಕರ ಮಾಡೋದು, ನಾನು ಬೇಕಾದ್ರೆ 2 ರೂಪಾಯಿ ಕಡಿಮೆಗೆ ಅಕ್ಕಿ ಕೊಡುತ್ತೇನೆ, ಯಜ್ಞಕ್ಕೆ ಫ್ರೀಯಾಗಿ ಕಳಿಸ್ತೇನೆ, ಬ್ರಹ್ಮಕಲಶಕ್ಕೆ ನನ್ನದೇ ಒಂದು ಗೋಣಿ. ಎಂತ ನೀನು ಮಾಡಿಯೂ ಪುಣ್ಯ ಕಟ್ಕೊಳ್ಳಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ನೀನು ಕಟ್ಟುವಾಗ ನೊಗವನ್ನು ಕಟ್ಟಿ ಹಿಂಸೆ ಮಾಡಿದ್ದೀಯಲ್ಲ ದನಕ್ಕೆ, ಬಿಸಿಲಿನ ಬೇಗೆಯಲ್ಲಿ ಮೈ ಮೇಲೆ ಮಾಡಿತ್ತು ಅದು ಕುತ್ತಿಗೆ, ಅದಕ್ಕೆ ಹೊಡೆದಿದ್ದಿ ಕೋಲಲ್ಲಿ, ಮತ್ತೆ ಹೋಗ್ಲಿಲ್ಲ ಆಗ. ಇದನ್ನೆಲ್ಲ ಕೃಷ್ಣ ಬಾಯಿ ಬಿಟ್ಟು ನೋಡಿ ಹೇಳ್ತಾನೆ, ಮೆಲ್ಲ ಹೊಡಿಬಾರದು, ಹೇಳ್ಬೇಕಷ್ಟೇ. ಆಗ ಹೋಗದಿದ್ರೆ ಎಲೆ ಇದ್ದ ಕೋಲಲ್ಲಿ ಬಡಿ ತೆಳ್ಳನೆ ಅಂತು, ನೋವಾಗಬಾರ್ದು, ಅದಕ್ಕೆ ರಕ್ತ ಬರಬಾರದು, ಕೈಕಾಲು ಮುರಿದೋಗಬಾರದು, ಅದು ಅಳಬಾರದು, ಅದು ನಿಟ್ಟುಸಿರು ಬಿಡಬಾರದು, ಅದು ಶ್ರಾಂತ ಆದ್ರೆ ಬಾಯಿ ಮುಚ್ಚಿ ಕೂತ್ಕೋ ಎಲ್ಲ ಹೇಳಿದ್ದಾನೆ. ಇಷ್ಟಾಗಿಯೂ ನೊಗ ಕಟ್ಟುವುದು ಎಷ್ಟರಲ್ಲಿ ಹೇಳಿದ್ನ ಇಲ್ಲಿ, ಅಷ್ಟಗೂ ಒಂದು 8 ಕಟ್ಟಬೇಕಂತೆ ನೊಗಕ್ಕೆ. ಕೃಷಿ ರಷ್ಟಗವಂ ಪ್ರೋಕ್ತಂ ಅಂತ ಹೇಳುದು, ನಿಜವಾಗಿ ಪ್ರೋಕ್ತ ಅಂತ. ಒಂದೊಮ್ಮೆ ನೇಗಿಲು ಕಟ್ಟಿ ವ್ಯವಸಾಯ ಮಾಡುವುದಾದ್ರೆ ಒಂದು ನಗಕ್ಕೆ ಅತ್ತ ಇತ್ತ 4 ಎತ್ತುಗಳನ್ನು ಕಟ್ಟಬೇಕು. ಇದು ಉತ್ತಮ ಪಕ್ಷ. ಆಗ ಅವುಗಳಿಗೆ ಹೆಚ್ಚು ಶ್ರಮ ಆಗುವುದಿಲ್ಲ, ಶಾರ ಆಗ್ತದೆ. ನಿಮ್ಮ ಎತ್ತರದ ಗಟ್ಟಿಮುಟ್ಟಾದ ವ್ಯಾನಿಗೆ, ವಾಹನಕ್ಕೆ ಚಕ್ರ ಎಷ್ಟು? 4 ಕಡೆಯಲ್ಲಿ ಇರ್ತದೆ ಚಕ್ರ, ಹಾರಿ ಇರ್ತದೆ. ಒಂದು ಸ್ವಲ್ಪ ಸ್ಪೇರ್ ಸಿಕ್ಕಿಸ್ತಾರೆ 2 ಹೆಚ್ಚಿಗೆ. ಇನ್ನು ಕೆಲವೊಮ್ಮೆ 6 ಹೋಗಿ 10 ಆಗ್ತದೆ, ಮತ್ತೆ ಪುನಃ ಹಿಂದಕ್ಕೆ 4 ಕಟ್ತಾರೆ. ಇನ್ನು ಕೆಲವಕ್ಕೆ 16, 18, 20 ಎಲ್ಲ ಸುಮಾರು ಆಗ್ತದೆ. ಅದರ ಭಾರದ ಕಥೆ ಎಲ್ಲ ನೋಡಿಕೊಂಡು, ಇಲ್ಲ ನೋಡುದಿಲ್ಲ, ನೆಲ ಹಚ್ಚುತ್ತದೆ. ಹಾಗೆ 8 ಉತ್ತಮ ಪಕ್ಷ, 6 3 ಅತ್ತ ಇತ್ತ ಅಧಮ, 4 ಮಧ್ಯಮ, 4 ಅಧಮ. 4ಕ್ಕಿಂತ ಕಡಿಮೆ ಹೇಳುವುದಿಲ್ಲ ನೇಗಿಲಿ ಹಾಯಿಸುವಾಗ ಕಟ್ಟಬೇಕಾದ ಎತ್ತಿನ ಲೆಕ್ಕಾಚಾರ. ಇಲ್ಲಿ ಕೃಷ್ಣ ಹೇಳುವಾಗ 2 ಮಾತಾಡಿದ್ದ. ಅದು ಗಾಡಿ ಎಳಿಲಿಕ್ಕೆ ಏನೋ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದವ, ದುರ್ಯವಾಹಗಳಾಗಿ ಹೇಳಿದ್ದವ. ವಾಸ್ತವವಾಗಿ ನೇಗಿಲು ಹಾಯಿಸುವಾಗ 2ಕ್ಕೆ ಮಾತೇ ಇಲ್ಲ. ಗಾಡಿ ಎಳೆಯುವಾಗಲೂ 1 ಕಟ್ಟುಲಿಕ್ಕಿಲ್ಲ, ಅದು ಕೃಷ್ಣ ಹೇಳಲಿಲ್ಲ ಆ ಲೆಕ್ಕಾಚಾರದಲ್ಲಿ. ಹಾಗಾಗಿ ಗಾಡಿ ಕಟ್ಟುವಲ್ಲಿಯೂ 2 ಕಟ್ಟಲಿಕ್ಕೆ ಉಲ್ಲೇಖ ಮಾಡುತ್ತಾರೆ. ಹೀಗೆ ಬಹಳ ಚೆನ್ನಾಗಿ ಪುರಾಣಾಂತರಗಳು, ವೇದವ್ಯಾಸನ ಮಾತುಗಳಲ್ಲೆಲ್ಲ ಅದ್ಭುತವಾದಂತಹ ಚಿಂತನೆಗಳು ಬರ್ತವೆ. ಹೆಚ್ಚು ಮಟ್ಟಿನ ಅದರ ಲೆಕ್ಕಾಚಾರಗಳನ್ನು ಉಲ್ಲೇಖ ಮಾಡುತ್ತಾರೆ. ಹಾಗೆ ಇಲ್ಲಿ ಅಭಿಷೇಕದ ಬಗ್ಗೆ ವೃಷವನ್ನು ಹೆಚ್ಚು ಇಷ್ಟಪಟ್ಟಂತಹ ಶಿವ ಇರ್ಲಿಕ್ಕೆ ಹೋಗಿ ದನದ ಪ್ರಕ್ರಿಯೆಯನ್ನು ಹೇಳಿದಾಗ ತಾನು ಗೋಪಾಲಕೃಷ್ಣ ಇದ್ದೇನೆ ಹೇಳಿದ ತಕ್ಷಣ ನನಗೆ ಮಾತ್ರ ಅಭಿಷೇಕ ಅಲ್ಲ, ವೃಷಭವನ್ನು ವಾಹನನಾಗಿಸಿಕೊಂಡ ಶಿವನಿಗೂ ಇಷ್ಟ, ಅದು ಅವನಿಗೂ ಅಭಿಷೇಕ ಮಾಡಿದಾಗ ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದೆ ಅಂತ ಕೃಷ್ಣ ಹೇಳಿದ್ದಾನೆ. ಹೀಗೆ ಅನೇಕ ಆಯಾಮಗಳ ಚಿಂತನೆ ಮೇಳಿ ಒಂದಂಶ. ಇನ್ನೊಂದು ಶಿವನನ್ನು ಹೇಳಿದ್ದು, ಇದು ಮೋಹನಾಂಶ ಹೇಳಿದ್ನಲ್ಲ, ಮತ್ತೊಂದಂಶ ಸಂಬಂಧವನ್ನು ಉಂಟು ಮಾಡಿದೆ ಹೇಳಿದ್ನಲ್ಲ. ಮಗದೊಂದು ಅಂಶ ಏನು ಕೇಳಿದ್ರೆ, ಧರ್ಮರಾಜನಿಗೆ ಯುದ್ಧ ಮುಗಿದ ನಂತರ ಈಗಾಗಲೇ ಧರ್ಮರಾಜ ಕೃಷ್ಣನಲ್ಲಿ ಕೇಳುವಾಗ ಹೇಳಿದ್ದ, ನಾನು ಎಲ್ಲರನ್ನು ಮಾತಾಡಿಸಿದ್ದೇನೆ ಅಂತ. ನೆನಪಿರ್ಬೇಕು ನಿಮಗೆ, ನಾನು ಭೀಷ್ಮಾದಿಗಳನ್ನು ಈಗ ಇದ್ದವರನ್ನು ಕೇಳಿದ್ದೇನೆ,
ಋಷಿಗಳನ್ನು ಮಾತಾಡಿಸಿದ್ದೇನೆ. ಅವರು ನನಗೆ ಹೇಳಿಕೊಟ್ಟಿದ್ದಾರೆ ಮಾತುಗಳು. ಅವರೆಲ್ಲರ ಧರ್ಮವನ್ನು ನನಗೆ ಗೊತ್ತುಂಟು. ಮನ್ವಾದಿಗಳ ಸ್ಮೃತಿಗಳು ಕೇಳಿದ್ದೇನೆ, ನೋಡಿದ್ದೇನೆ. ಮಾರ್ಕಂಡೇಯರಾದಿಗಳನ್ನು ಯುಗಾಂತರವರ್ತಿ ಅಂತವರನ್ನೆಲ್ಲ ಕೇಳಿದ್ದೇನೆ ಅಂತ ಹೇಳಿದ್ದಾನು. ಮಾರ್ಕಂಡೇಯರು ಇವನಿಗೆ ಒಂದು ಸರ್ತಿ ಸಿಕ್ಕಿದ್ರು. ನಿಮ್ಗೆ ಗೊತ್ತಿರಬೇಕು, ನಾನು ಕತೆ ಹೇಳಿದ್ದೇನೆ. ಕಾಡಿನಲ್ಲಿದ್ದಾಗ ಲೋಮಶರು ಸಿಕ್ಕಿದಾಗೆ, ತೀರ್ಥಯಾತ್ರೆಯಲ್ಲಿ ಸಿಕ್ಕಿದಾಗೆ ಮಾರ್ಕಂಡೇಯರು ಸಿಕ್ಕಿ ಸುಮಾರು ಕಥೆಗಳನ್ನೆಲ್ಲ ಹೇಳಿದ್ದಾರೆ ಇವನಿಗೆ. ರಾಮಾಯಣ ಎಲ್ಲ ಹೇಳಿದ್ದು ಅಲ್ಲಿಯವರು. ಬೇರೆ ಬೇರೆ ಕಥೆಗಳನ್ನು ಹೇಳಿ ಅದರ ನೀತಿಗಳನ್ನು ಕಲಿಬೇಕು ಅಂತ ತಿಳಿಸಿಕೊಟ್ಟಿದೆ. ಅದರಿಂದ ಹ್ಯಾಪನ್ಸ್ ಅಲ್ಲ, ಅದು ಕೆಲವು ಕಥೆಗಳು ಆಗಿರಬೇಕು ಅಂತಲ್ಲ, ಕತೆ ಮಾಡಿತ್ತು. ಈ ತುಪ್ಪ ಮಾರುವವನ ಕತೆ ಇದ್ದಾಗೆ, ಒಬ್ಬ ತುಪ್ಪ ಮಾರುವವ ಇದ್ದ. ನಿಮಗೂ ಅದು ಕತೆ ಕೇಳಿದ್ರೆ ಸ್ವಲ್ಪ ಬದುಕಬಹುದು ಕಾಣ್ತದೆ ನೋಡಿ. ಅವ ತುಪ್ಪ ಮಾರುವುದು ಹೇಗೆ ಕೇಳಿದ್ರೆ, ದುಡ್ಡು ಮಾಡಲಿಕ್ಕೆ ಅದರಲ್ಲಿ ಹಾಳು ತುಪ್ಪಗಳನ್ನೆಲ್ಲ ಬೆರೆಸಿಯೇ ಮಾಡ್ತಾ ಇದ್ದ. ಹೀಗಾಗಿ ಊರಿನಲ್ಲಿ ಕಂಪ್ಲೇಂಟ್ ಬಂತು ಅವನಿಗೆ, ನೀನು ಒಳ್ಳೆ ದುಡ್ಡು ತಗೊಂಡಿದ್ದಿ, ಕೆಟ್ಟ ತುಪ್ಪ ಕೊಟ್ಟಿದ್ದಿ ಅಂತ ಹೇಳಿ. ಮತ್ತೆ ಅದು ಪಟೇಲರಿಗೆ, ಪಂಚಾಯತಿಗೆಲ್ಲ ಹೋಯ್ತು. ಹಿಡಿದ್ರು ಅವನನ್ನು ಒಂದ್ಸತಿ ರೆಡ್ ಹ್ಯಾಂಡ್ ಆಗಿ. ಮಾರಾಟದ ಕ್ಯಾನ್ ಸಮೇತ ಅವನು ಸಿಕ್ಕಿಬಿದ್ದ. ಸಿಕ್ಕಿದಾಗ ಕೇಳಿದ್ರು, ಇದೆಂತ ತುಪ್ಪ? ತುಪ್ಪ ಅಂದ. ಎಷ್ಟು ರೂಪಾಯಿ? ಇಷ್ಟು ಹೇಳಿದ. ಚೆನ್ನಾಗಿದೆ, ಚೆನ್ನಾಗಿ ಉಂಟು ಹೇಳಿದ. ಸರಿ ತೆಗಿ ಅಂದ್ರು ಬಾಗಿಲು. ಪೂರ ಅದನ್ನು ಕೆಳಗೆ ಚೆಲ್ಲಿ ಎಲ್ಲ ನೋಡಿದ್ರು ಹೇಗೆ ಉಂಟು ಅಂತ. ಅದರಲ್ಲಿ ಕಲಬೆರಕೆಲ್ಲ ಗೊತ್ತಾಯ್ತು ಅವರಿಗೆ. ಬೈತಾರೆ, ಇದನ್ನೆಲ್ಲ ಊರಿಗೆ ನೀನು ಹಂಚುತ್ತಾ ಇದ್ದೀಯಲ್ಲ? ಹೌದು. ಅವರ ದಿನ ದುಡ್ಡು ಮಾಡಿದ್ಯಲ್ಲ? ಹೌದು. ಪೂರ ದುಡ್ಡು ಕೊಡೋದು? ಅದಿಲ್ಲ, ಖಾಲಿ ಮಾಡಿದ್ದೇನೆ, ಕೊಡ್ಲಿಕ್ಕೆ ಆಗುದಿಲ್ಲ. ಬೊಬ್ಬೆ ಹೇಳದ. ಹಾಗಾದ್ರೆ ದುಡ್ಡು ಕೊಡೋದು ಬೇಡ. ನೀನು ಅನ್ಯಾಯ ಮಾಡಿದ್ದಕ್ಕೆ ಬೆಡ್ತಿನ್ನು. ಬೆಡ್ತಿನ್ಲಿಕ್ಕೆ ಆಗುದಿಲ್ಲ ನನಗೆ, ಮೈಯಲ್ಲಿ ತ್ರಾಣ ಇಲ್ಲ. ಹಾಗಾದ್ರೆ ಅವರೆಲ್ಲ ಹೇಗೆ ತಿಂದಿದ್ದಾರೆ ಹಾಳು ನೆಯ್ಯನ್ನು? ನೀನು ಈ ಹಾಳು ತುಪ್ಪ ತಿಂದುಬಿಡು ಅಂದ್ರು. ಆಯ್ತು ಅಂದ. ತಿನ್ಲಿಕ್ಕೆ ಶುರು ಮಾಡಿದ. ಆಗ್ತದ ಏಸಿಗೆ? ಎಲ್ಲಿ ಆಗ್ತದೆ? ಕೊನೆಗೆ ಆಗುದಿಲ್ಲ ಅಂದ. ಮತ್ತೆ ಒಂದಿಷ್ಟು ತಿಂದು, ಸ್ವಲ್ಪ ತಿಂದು ಮತ್ತೆ ನಿಲ್ಲಿಸಿದ. ತಿನ್ನುವುದು ಬಿಟ್ಟ. ನನಗೆ ಚಾಟಿಯಲ್ಲಿ ಹೊಡೀರಿ ಅಂದ. ಬೆಡ್ತಿಂತೇನೆ ಅಂದ. ಸರಿ, ಅವ್ರು ಮೊದಲೇ ಲೆಕ್ಕ ಕೊಟ್ಟಿದ್ದಾರೆ, 100-150 ಚಡಿ ಏಟು ಉಂಟು ಅಂತ. ಒಂದು 10-25 ಕೊಟ್ರು ಅವನಿಗೆ. ಅವ ಬಡಮ್ಮ ಬಿದ್ದಿದ್ದಾನೆ, ಹೇಳ್ಲಿಕ್ಕೂ ಕೊಡುದಿಲ್ಲ. ಇನ್ನು ಎಲ್ಲಿಗೆ ಪೆಟ್ಟು ತಿನ್ನುವುದಂದ. ದಮ್ಮಯ್ಯ ಬೇಡ ಅಂದ. ಮತ್ತೆ ದುಡ್ಡು ಕೊಡ್ತೇನಂದ. ಕೊಡು ಅಂತ. ಅಲ್ಲಿಗೆ 3 ಕಡೆ ಆಯ್ತು ಅವನಿಗೆ. ಮೊದಲೇ ಕೇಳಿದ್ರು ದುಡ್ಡು ಕೊಡು ಅಂತ, ಕೊಡ್ಲಿಲ್ಲ. ಪೆಟ್ಟು ತಿಂತೇನಂದ. ಪೆಟ್ಟು ಬೇಡ ಅಂದ. ತುಪ್ಪ ತಿಂತೇನಂದ. ನೋಡಿ, ಅಲ್ಲಿ ತುಪ್ಪವೂ ತಿಂದ ಗಲೀಜು, ಪೆಟ್ಟು ತಿಂದ ಇತ್ತ, ದುಡ್ಡನ್ನು ಕಕ್ಕಿದ ಕೊನೆಗೆ. ಏನಾಯ್ತು? ಹಾಗೆ ಮನುಷ್ಯ ಮೊದಲು ಒಪ್ಪುವುದಿಲ್ಲ, ಈ ಲೋಕಕ್ಕೆ ಬಂದ ನಂತರ ಬಗ್ಗುವುದಿಲ್ಲ, ಬಾಗುವುದಿಲ್ಲ. ಆನಂತರ ಅವನಿಗೆ ಹೊಡಿಬೇಕಾಗತ್ತೆ. ಪೆಟ್ಟು ತಿಂದು ಮಾಡ್ತಾನೆ, ಮತ್ತೆ ಅನುಭವಿಸ್ತಾನೆ. ಕೆಟ್ಟದ್ದನ್ನೆಲ್ಲ ಅನುಭವಿಸದೆ ಆಗುವುದಿಲ್ಲ. ಕೊನೆಗೆ ಒಂದಿಷ್ಟು ಬಿಟ್ಟು ಕೊಡ್ತಾನೆ, ಕೊಡಬೇಕಾಗುತ್ತೆ. ಫೈನ್, ದಂಡ. ಆದ್ರೂ ಬುದ್ಧಿ ಬರುವುದಿಲ್ಲ ಅವನಿಗೆ. ಕೃಷ್ಣ ಹೇಳಿದ ಹಾಗೆ ಬಹಳ ಚಂದವಾಗಿ ಕೆಲವು ಕಥೆಗಳು ನಡೆಯದಿದ್ರು ಅದರ ನೀತಿಗಾಗಿ ಮನುಷ್ಯ ತಪ್ಪಿಸಿಕೊಂಡು ಹೋಗಿ 3 ಕಡೆಯಲ್ಲಿಯೂ ಪೆಟ್ಟು ತಿಂತಾನೆ ಈ ಲೋಕದಲ್ಲಿ ಅಂತ ಗೊತ್ತಾಗಲಿಕ್ಕೆ ಇಂಥ ಮಾರ್ಕಂಡೇಯವರು ಅನೇಕ ಕಥೆಗಳ ಜೊತೆಯಲ್ಲಿ ನಮಗೆ ಧರ್ಮರಾಜನಿಗೆ ಸಿಕ್ಕಿದ್ದು ಗೊತ್ತಿದೆ. ಈಗ ರಾಜ್ಯಭಾರ ವಹಿಸಿಕೊಂಡ ಬಳಿಕ ತುಂಬಾ ಅಳುಮೋರೆಯಿಂದ ಕೂತ ಧರ್ಮರಾಜನಲ್ಲಿಗೆ ತುಂಬಾ ಜನರು ಬಂದು ದೇವಸ್ಥಾನ ಮುಂತಾದ ನಮಗೆ ಋಷಿಗಳು ಸಿಕ್ಕಿದ್ದು ಗೊತ್ತಿದೆ. ಅದರ ನಂತರದಲ್ಲಿ ಇದು ಭೀಷ್ಮನಿಗಿಂತ ಮೊದಲು ಸತ್ತು. ಭೀಷ್ಮ ಸತ್ತ ಬಳಿಕವೂ ಮತ್ತು ಅಳುವಾಗ ಕೊನೆಗಂತೂ ವೇದವ್ಯಾಸರು ಕೃಷ್ಣ ಪ್ರಧಾನನಾಗಿ ನಿಂತು ಅಶ್ವಮೇಧ ಯಾಗ ಮಾಡಿಸಿ ಪ್ರಾಯಶ್ಚಿತ್ತ ಆಯಿತು ಅಂತ ಅವನ ಕೈ ತೊಡಿಸಿದ್ದು. ಅದಕ್ಕಿಂತ ಮೊದಲೆಲ್ಲ ಬುದ್ಧಿವಾದ ಹೇಳಲಿಕ್ಕೆ ಅನೇಕ ಋಷಿಗಳು ಸಿಕ್ಕಿದ್ದಾರೆ. ಅದರಲ್ಲಿ ಮಾರ್ಕಂಡೇಯನು ಬಂದಿದ್ದಾರೆ. ಇದೆಲ್ಲ ನಮಗೆ ರೆಫರೆನ್ಸ್ಗಳೆಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ ಸಿಗುವಂಥದ್ದು. ಧರ್ಮರಾಜನ ಹೆಸರಿನಲ್ಲಿ ಅವನ ಸಂವಾದದಲ್ಲಿ ಅನೇಕ ಋಷಿಗಳ ಜೊತೆಯಲ್ಲಿ ಸಿಕ್ಕಿದ್ದಾನೆ. ಯಾಕೆಂದ್ರೆ ಇನ್ನು ರಾಜ್ಯಭಾರದಲ್ಲಿ 36 ವರ್ಷ ಇದ್ದಾನೆ ಧರ್ಮರಾಜ. 36 ವರ್ಷ ಹಸ್ತಿನಾಪುರದಲ್ಲಿ. ಏನ್ ಕೆಲಸ ಕೇಳಿದ್ರೆ ಏನಿಲ್ಲ ಅಂದ್ರೆ ರಾಜನಾಗಿದ್ದಾನೆ. ಆದರೆ ಭೀಮಸೇನ, ಅರ್ಜುನ ಎಲ್ಲ ನೋಡಿಕೊಳ್ಳುತ್ತಾ ಇದ್ದಾರೆ. ಆದ್ರಿಂದ ಕೇವಲ ಧರ್ಮಕರ್ಮ, ಕೇವಲ ಚಿಂತನೆ, ಕೇವಲ ಋಷಿಮುನಿಗಳ ಸತ್ಕಾರದ ಜೊತೆಯಲ್ಲಿ ಒಡನಾಟ, ಸತ್ಸಂಗ. ಅದ್ಭುತ. 36 ವರ್ಷಗಳ ಕಾಲ ನೋಡಿ. ನಾವು ಭೀಷ್ಮನಲ್ಲಿ 10-20 ದಿವಸ ಕೇಳಿದ ಸಂಗತಿಯೇ 10-20 ಸಾವಿರ ಶ್ಲೋಕಗಳಲ್ಲಿ ವೇದವ್ಯಾಸರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ನಾವು ಅದನ್ನು ಮತ್ತೆ ನೋಡುವ, ಮತ್ತೆ ಕೇಳುವ ಅಂತ ಬಿಟ್ಟಿದ್ದೇವೆ. ಭೀಷ್ಮ ಧರ್ಮರಾಜರ ಪ್ರಶ್ನೋತ್ತರ ಅಂತ ಖಾಲಿ 10-20 ದಿವಸದಲ್ಲಿ ಭೀಷ್ಮ ಸಾಯಲಿಕ್ಕೆ ಹೊರಟಾಗ ಹೇಳಿದ ಸಂಗತಿ ಅಂತ. ಇದು 36 ವರ್ಷಗಳ ಕಾಲ ಮಾತಾಡಿದ್ದು. ಅದು ಮೆಚೂರ್ಡ್ ಪ್ರಬುದ್ಧನಾದ ಧರ್ಮರಾಜ.
ಏನ್ ಹೇಳೋಣ? ಎಲ್ಲರ ಹತ್ರ ಕೇಳಿಕೊಂಡ ಬಳಿಕದ ಸಂಗತಿ ಕೇಳಿದ್ದವ. ಇಷ್ಟೆಲ್ಲ ಜನರನ್ನು ಮಾತಾಡಿಸಿಕೊಂಡಾಗಿದೆ, ಮತ್ತೆ ಕೇಳಿಕೊಳ್ತಾನೆ. ಎಷ್ಟು ಇತಿಹಾಸಗಳು, ಎಷ್ಟು ಅನುಭವಗಳು, ಎಷ್ಟು ಚಿಂತನೆಗಳು, ಎಷ್ಟು ಮಾಹಿತಿಗಳು ಸಿಗ್ಲಿಕ್ಕಿಲ್ಲ ಅವನಂತ ಎಲ್ಲಿ ಉಂಟು? ಒಂದೊಮ್ಮೆ ನಾವು 36 ವರ್ಷಗಳ ಕಾಲದಲ್ಲಿ ಯಾರೆಲ್ಲ ಬಂದಿದ್ದಾರೆ, ಧರ್ಮರಾಜನ್ ಏನೆಲ್ಲ ಹೇಳಿದ್ದಾರೆ ಕೇಳಲಿಕ್ಕೆ ಹೋದ್ರೆ ಮಹಾಭಾರತ ಇವತ್ತಿನಿರುವ ನಮ್ಮ ಕೈಯಲ್ಲಿ ಇದ್ದುದು 10-20 ಪಾಲು ಜಾಸ್ತಿ ಆಗ್ತದೆ ಕೈಯಲ್ಲಿ ಮಿನಿಮಮ್. ಸುಮ್ಮನೆ ಹೇಳಿದ್ದು ನಾನು, 36 ವರ್ಷಕ್ಕೆ ಅಷ್ಟಲ್ಲ, ಅದೆಷ್ಟು 100 ಪಟ್ಟು ಮಿಗಿಲಾಗತ್ತೆ ಬಿಡಿ. ಆಗ ಮಾರ್ಕಂಡೇಯರವರಿಗೆ ಒಂದು ಮಾತಾಡ್ತಾರೆ ಪ್ರಾಯಶ್ಚಿತ್ತದ ವಿಷಯದಲ್ಲಿ. ಬೆಪ್ಪು ಮೋರೆ ಕೂತವನಿಗೆ, ತೀರ್ಥಯಾತ್ರೆ ಮಾಡಯ್ಯ, ಕ್ಷೇತ್ರ ಯಾತ್ರೆ ಮಾಡು, ಎಲ್ಲ ಪಾಪಗಳು ನಿರ್ಮೂಲ ಆಗತ್ತೆ. ಅಲ್ಲಿಯ ವಾಸ, ಅಲ್ಲಿಯ ತೀರ್ಥ ಸ್ನಾನ, ಆ ದೇವರ ದರ್ಶನ, ಅಲ್ಲಿನ ವ್ರತ ನಿಯಮಗಳು, ಅಲ್ಲಿನ ದಾನ ದಕ್ಷಿಣೆಗಳು. ತೀರ್ಥಕ್ಷೇತ್ರದಲ್ಲಿ ಮತ್ತೆ ನಾವು ತಗೊಳ್ಲಿಕ್ಕಿಲ್ಲ, ಅದು ಹೇಳ್ತಾರೆ. ಕೊಡ್ಲಿಕ್ಕೆ ಉಂಟು, ತಗೊಳ್ಲಿಕ್ಕಿಲ್ಲ. ದೇವತಾಯತನೇಶ್ವಪ್ರಿ ಅಂತಾರೆ. ಒಳ್ಳೆಯ ಕ್ಷೇತ್ರಗಳಲ್ಲಿ, ಒಳ್ಳೆ ಪುಣ್ಯಭೂಮಿಗಳಲ್ಲಿ ಪ್ರತಿಗ್ರಹ ಒಳ್ಳೆಯದಲ್ಲ, ಕೊಡ್ಲಿಕ್ಕೆ ಮಾತ್ರ ಒಳ್ಳೆಯದು. ಆದ್ರಿಂದ ಧರ್ಮರಾಜಲ್ಲಿ ಕಾಣಿಕೆ ಸಂದಾಯ ಪಡೆಯುವುದಿಲ್ಲ. ಅಂತ ಮಾರ್ಕಂಡೇಯರು ಬಂದಾಗ, ಆಪತ್ತಿನಲ್ಲಿದ್ದಾಗ, ಕಷ್ಟದಲ್ಲಿ ಬಂದಾಗ, ಕಷ್ಟ ಅಂದ್ರೆ ರಾಜ್ಯ ಸಿಕ್ಕಿದೆ, ವ್ಯಸ್ತನೂ ಹೋಗ್ಲಿಲ್ಲ, ಮತ್ತೆ ಅಶ್ವಮೇಧ ಯಾಗಾದದ್ದು. ಅದಕ್ಕಿಂತ ಮೊದಲು ಮಾರ್ಕಂಡೇಯರು ಬಂದಾಗ ಇವ ಸಿಂಹಾಸನಗಳನ್ನು ಕುಳ್ಳಿರಿಸಿ ಅರ್ಘ್ಯಪಾತಿ ಉಪಚಾರ ಮಾಡಿ ಪ್ರಾಯಶ್ಚಿತ್ತ ಕೇಳಿ ಅವ್ರು ಹೇಳಿದ್ದು ಪ್ರಯಾಗಾದಿಗಳ ತೀರ್ಥಕ್ಷೇತ್ರಗಳ ಸಂಚಾರ ಮಾಡು, ಗಂಗೆಯ ಸ್ನಾನ ಎಲ್ಲ ಹೇಳಿದ್ದಾರೆ. ಬಹಳ ಜೋರಾದ ವಿಷಯಗಳನ್ನು ತಿಳಿಸಿದ್ದಾರೆ. ಆಗ ಆ ಕ್ಷೇತ್ರಗಳಲ್ಲಿರತಕ್ಕಂಥ ಶಿವನ ಪೂಜೆಯನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಅವನು ಸಹ ಪಾಪ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನಲ್ಲ, ಕಪಾಲ ಮೋಚನ ತೀರ್ಥ ಹಾಗೆ ಹೀಗೆ ಅಂತ ಹೇಳಿಕೊಂಡು, ಬ್ರಹ್ಮ ಕಪಾಲದ ಕಥೆ ಎಲ್ಲ ಗೊತ್ತಲ್ಲ, ಅವನು ಭಿಕ್ಷೆಗೆ ಕಾಶಿಗೆ ಬಂದದ್ದೆಲ್ಲ. ಹೀಗಾಗಿ ಅನೇಕ ಶಿವನ ಯಾತ್ರೆಗಳನ್ನೆಲ್ಲ ಹೇಳಲಿಕ್ಕೆ ಹೋಗಿ ಧರ್ಮರಾಜನ ತಲೆಯೊಳಗೆ ಅವನು ಮಾಡಿದ್ದಾನ ಮತ್ತೆ ತೀರ್ಥಕ್ಷೇತ್ರ ವಾಸಗಳ ಎಲ್ಲ ಚಿಂತನೆ. ಹಾಗಾಗಿ ಶಂಕರೋಪಾಸನೆಯನ್ನು ಅವನ ತಲೆಯಲ್ಲಿರುವುದನ್ನೇ ಕೃಷ್ಣ ಇಲ್ಲಿ ಮಾತಾಡಿ, ಯೋವತ್ ಪ್ರತಿಕೃತಿಮಾಪಿ ಶಂಕರ ಆಕೃತಿಮೇವ ಅಂತ. ನನ್ನನ್ನಾಗಲಿ ಶಿವನನ್ನಾಗಲಿ ಮೆಚ್ಚಿಸುವ ಖಂಡಿತವಾಗಿ ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಈ ಗೋವಿನ ಪ್ರಾಡಕ್ಟಿನಿಂದ, ದನದ ಹಾಲು, ತುಪ್ಪ, ಮೊಸರು ಮುಂತಾದವುಗಳ ವಿನಿಯೋಗದಿಂದ ಅಂತ ಬಹಳ ಚೆನ್ನಾಗಿ. ಇವೆಲ್ಲ ಯಾಕೆ ಏನು ಎನ್ನುವ ನೆಲೆ ನೋಡಿದಾಗ ಕೃಷ್ಣನ್ ಹೇಳಿದ್ದಾನೆ ಶಿವಪೂಜೆ ಮಾಡಲಿಕ್ಕೆ, ಅಥವಾ ಹೇಳಿದ್ದಾನೆ ಅಂತ ತಿಳ್ಕೊಳ್ಬೇಡಿ. ಯಾಕೆ ಹೇಳಿದ್ದೆ ಅಂತೇಳಿ ನಾನು 3-6 ಕಾರಣಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಮಹಾಭಾರತದ ಕೆಲವೆಲ್ಲ ರಹಸ್ಯ ನೆಲೆಗಳು ಹೀಗೆ ಇರುತ್ತವೆ. ಮತ್ತೆ ಹೇಳ್ತಾನೆ ಮಮಲೋಕಂ ರಜೇನ ಮುಕ್ತ, ಹಾಗೆ ಮಾಡಿದವ ಪಾಪಗಳಿಂದ ನಿರ್ಮುಕ್ತನಾಗಿ ನನ್ನ ಲೋಕಕ್ಕೆ ಬರ್ತಾನೆ ಅಂತ. ಮತ್ತೆ ರುದ್ರದೇವರ ಪೂಜೆ ಮಾಡಿದ್ರೆ ಅವನ ಲೋಕಕ್ಕೆ ಬರ್ತಾನಲ್ಲ ನೋಡಿ. ಮತ್ತೆ ಸಿಕ್ಕಿಬಿದ್ರಿ ಅಲ್ಲ ಈಗ. ಅತಾಪಿವ ಅಲ್ಲ, ಅದಿಬ್ರು ಒಂದೇ ಅಂತ. ಹರಿಹರರಲ್ಲಿ ಭೇದ ಇಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ದು ನನ್ನನ್ನಾಗ್ಲಿ ಅವನನ್ನಾಗಿ ಮಾಡ, ಇಬ್ರು ಒಂದೇ ಅಂತ. ಆಗ ನನ್ನನ್ನಾಗ್ಲಿ ಅವನನ್ನಾಗಿ ಆಗಿ ನಾನೇ ಮಾಡಿದ್ರು ಒಂದೇ ಆಗುದಿಲ್ಲ, ಒಂದೇ ಆದ್ರೆ ಎರಡೇ ಹಾಕಿಬೇಕು, ಅವನು ಹುಡ್ಕೊಂಡು ಹೋಗುದಿಲ್ಲ ಇಲ್ಲಿಗೆ ಮತ್ತೆ. ಹಾಗಾರ್ಥ ಆಗುದಿಲ್ಲ. ಇಲ್ಲಿ ನೋಡಿ ಮುಂದಿನ ವಾಕ್ಯದಲ್ಲಿ ಮಮ ಲೋಕಂ ರಜೇನ್ ಮುಕ್ತ ರುದ್ರಲೋಕಮತಾಪಿವ ಹೇಳ್ತಾನೆ. ನನ್ನ ಬಳಿಗಾದ್ರು, ನನ್ನ ಲೋಕಕ್ಕಾದ್ರು ಅಥವಾ ರುದ್ರಲೋಕಕ್ಕಾದ್ರೂ ಹೋಗ್ತಾನೆ. ಯಾಕೆ? ರುದ್ರ ಪೂಜೆ ಮಾಡಿದ್ರೆ ರುದ್ರಲೋಕ ಹೋಗ್ತಾನೆ, ನನ್ನ ಪೂಜೆ ಮಾಡಿ ನನ್ನ ಲೋಕಕ್ಕೆ. ಇದು ಸಾಮಾನ್ಯ, ಇದು ಸಹಜ. ಇದು ಅರ್ಜುನನಿಗೆ ಹಾಗೆ ಹೇಳಿದ್ದಾನೆ. ದೇವಾನ್ ದೇವಜೋ ಯಾಂತಿ ಮದ್ಭತ್ತ ಯಾಂತಿ ಮಾಮಪಿ ಅಂತ, ಪಿತೃನ್ ಯಾಂತಿ ಪಿತೃವ್ರತಾ ಭೂತಜ್ಯ ಯಾಂತಿ ಭೂತಾನಿ ಅಂತ. ಅಲ್ಲಿ ರಾಜಸ, ತಾಮಸ, ಸಾತ್ವಿಕ ಮಾರ್ಗಗಳನ್ನೆಲ್ಲ ತೋರಿಸಿಕೊಟ್ಟಿದ್ದಾನೆ. ನನ್ನ ಪೂಜೆ ಮಾಡ್ತಾರ, ನನ್ನ ಅಲ್ಲಿಗೆ ಬರ್ತಾರೆ. ಭೂತ ಪ್ರೇತಗಳನ್ನು ಪೂಜೆ ಮಾಡ್ತಾರ, ಅಲ್ಲಿಗೆ ಹೋಗ್ತಾರೆ. ಪಿತೃಗಳ ಸಮಾರಾಧನೆ ನಿರತರಾಗ್ತಾರ, ಅಲ್ಲಿಗೆ ಬರ್ತಾರಲ್ಲ. ಬಗೆ ಬಗೆ ದೇವತೆಗಳನ್ನು ಕರೀತಾರ, ಅಲ್ಲಿ ಹೋಗ್ತಾರಲ್ಲ. ಆದ್ರಿಂದ ಹಿಂದೆ ಅರ್ಜುನನಿಗೆ ಹೇಳಿ ಆಗಿದೆ ಈ ಮಾತು. ಧರ್ಮರಾಜ ನೀನು ಹೇಳುವಾಗ ಯಾರನ್ನಾದ್ರೂ ಇಲ್ಲಿ ಗೋವಿನ ಮಹತ್ವ ಮುಖ್ಯ. ಇಲ್ಲಿ ಗೋವಿನ ಹಾಲಿನ ತುಪ್ಪದ ಅಭಿಷೇಕಗಳು, ವಿನಿಯೋಗಗಳು ಇಲ್ಲಿ ಪ್ರಧಾನ. ಯಾರಿಗೆ ಎನ್ನುವುದರಿಂದ ನೆಕ್ಸ್ಟ್. ಅದು ನನಗೆ ಅಂತಾದ್ರೆ ನನ್ನ ಲೋಕ ಗ್ಯಾರಂಟಿ, ಶಿವನಿಗಾದ್ರೆ ಶಿವಲೋಕಕ್ಕೆ ಹೋಗುದು ಗ್ಯಾರಂಟಿ ಅಷ್ಟೇ. ಅಭಿಷೇಕ ಎನ್ನುವುದು ಇಲ್ಲಿ ಮಾಧ್ಯಮ, ಯಾರಿಗೆ ಎನ್ನುವುದು ಮತ್ತೆ, ಏನನ್ನು ಎನ್ನುವುದು ಪ್ರಧಾನ. ಹಾಲು ಪ್ರಧಾನ, ವಿನಿಯೋಗ ಅಭಿಷೇಕ ಎನ್ನುವುದು ನೆಕ್ಸ್ಟ್, ಯಾರಿಗೆ ಎನ್ನುವುದು ಅದು ಸೆಕೆಂಡರಿ. ಅದು ಪರವಾಗಿಲ್ಲ. ನೀನ್ ಯಾರಂತ ಯಥಾಪಾಸೆ ತದೈವತಿ, ಯಾವ ದೇವತೆಯನ್ನು ಇಟ್ಟುಕೊಳ್ಳುತ್ತೀಯ ಅಲ್ಲಿ ಹೋಗ್ತೀಯ. ಅಂತೂ ಹಾಲು ಉಪಯೋಗಿಸು, ಅಭಿಷೇಕದಲ್ಲಿ ತಾ ಎನ್ನುವುದು ಮುಖ್ಯ. ತೊಳಿಲಿಕ್ಕಾಗ್ತದೆ, ಕಷ್ಟ ಆಗ್ತದೆ, ಎಲ್ಲ ಸರಿ, ನಾನು ಒಪ್ತೇನೆ. ಆದ್ರೆ ಇಷ್ಟು ಹೇಳಿ ನಾನು ಮತ್ತೆ ಕಪಿಲೆ ಅಂತ ತೊಟ್ಟೆಯಲ್ಲಿ ಹೆಸರು ಬರೆದಿದ್ದಾರೆ, ಅದೇ ಕಪಿಲೆ ದನದ ಹಾಲು ಅಂತ ಹಾಕ್ಲಿಕ್ಕೆ ಬರಬೇಕು. ಅದು ತೊಟ್ಟೆಯಲ್ಲಿ ಕಪಿಲೆ ಬರೆದಿದ್ದಾರೆ ಮಾರೇರೆ,
ನೀವು ನಂದಿನಿ ಹಾಲಿನ ಅಭಿಷೇಕ ಹೇಳಿ, ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ತೊಟ್ಟೆಯಲ್ಲಿ ಬರೆದದ್ದು ಏನು ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ ನಾನು. ಕೃಷ್ಣ ಏನ್ ಹೇಳಿ ಕಪಿಲಾಯಾಸ್ತು ಅಂತ ಕೃಷ್ಣ ಬಾಯಿ ಬಿಟ್ಟು ಮತ್ತೆ ಮತ್ತೆ ಹೇಳುತ್ತೆ. ಮತ್ತೆ ಇವುಗಳದ್ದು ವಿನಿಯೋಗಗಳ ಅಭಿಷೇಕಕ್ಕೆ ಬಂತಲ್ಲ, ಈಗ ಕಳೆದ ಬಾರಿಯೆಲ್ಲ ಮಾತು ಬಂದಿತ್ತು ದನದ ವಿನಿಯೋಗದ ಕತೆ. ಇಲ್ಲಿ ಹೇಳ್ತಾನೆ, ಸ್ಪೃಷ್ಟ ಮಾತ್ರ ಅಂತು ತಾಂ ದೃಷ್ಟ ದೇವ ರುದ್ರಾದಯೋ ದಿವಿ. ಸೃಷ್ಟ ಮಾತ್ರ ಅಂತು ತಾಂ ದೃಷ್ಟ ಬ್ರಹ್ಮದೇವ ಹೋಮಕುಂಡದಿಂದ ಈ ಕಪಿಲೆ ನಿರ್ಮಾಣ ಮಾಡಿದ ಕಥೆಯನ್ನು ಕೃಷ್ಣ ಹೇಳಿದ್ದ. ಹೀಗೆ ಹೊರಗೆ ಬಂದ ತಕ್ಷಣ ಎಲ್ಲ ದೇವತೆಗಳು ಒಟ್ಟಾಗಿದ್ದಾರಲ್ಲ. ಸಿದ್ಧಾ ಬ್ರಹ್ಮರ್ಷಯಶ್ಚೈವ, ದೇವತೆಗಳು ರುದ್ರಾದಿಗಳು ಬ್ರಹ್ಮದೇವನ ಕುಂಡದ ಹತ್ತಿರದಲ್ಲಿ, ಆ ಬಳಿಕ ಸಿದ್ಧರು ಬ್ರಹ್ಮ ಋಷಿಗಳು, ಮತ್ತೆ ವೇದಾಹ ಸಾಂಗಾಹ ಸಹಾಧ್ವರೈ, ವೇದಗಳು. ಮತ್ತು ವೇದಗಳು ಬಂದವು ಅಂದರೆ ವೇದಾಭಿಮಾನಿಗಳು ಅಂತ ಅರ್ಥ. ಮತ್ತೆ ಅಂಗಗಳು ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ, ಈ ಅಂಗಾಭಿಮಾನಿಗಳು. ಸಹಾಧ್ವರೈ, ಇನ್ನು ವೇದದಲ್ಲಿ ಮುಖ್ಯವಾದದ್ದು ಹೇಳಿದ ಯಜ್ಞಗಳು, ಯಜ್ಞಾಭಿಮಾನಿ ದೇವತೆಗಳು ಬಂದಿದ್ದಾರೆ ಅಲ್ಲಿ. ಜೊತೆಯಲ್ಲಿ ಮತ್ತೆ ಇನ್ನೂ ಇದ್ದಾರೆ ಸಾಗರಾಹ ಸರಿತಶ್ಚೈವ ಪರ್ವತಾಶ್ಚ ಸಬಲಾಕಾಹ. ಗಮ್ಮತ್ ಉಂಟು ಮಾರೇನೆ. ಸಾಗರದ ದೇವತೆಗಳು ಬಂದಿದ್ದಾರೆ, ಸಮುದ್ರದವರು, ಸಮುದ್ರಕ್ಕೆ ಬಂದು ಸೇರತಕ್ಕಂಥ ನದಿ ದೇವತೆಗಳೆಲ್ಲ ಸೇರಿದ್ದಾರೆ. ಜೊತೆಯಲ್ಲಿ ಪರ್ವತಗಳ ದೇವತೆಗಳು, ಹಿಮಾಲಯ, ಮೇರು ಇವರೆಲ್ಲ ಬಂದಿದ್ದಾರೆ, ಮೈನಾಕ ಎಲ್ಲ. ಅದರಾಚೆಗೆ ಮತ್ತೆ ಮೇಘಗಳ ಸಬಲಾಹಕ ಅಂದ್ರು, ಮೇಘಗಳ ದೇವತೆಗಳು ಸೇರಿದ್ದಾರೆ. ಇದೊಂದಕ್ಕೊಂದು ಲಿಂಕ್. ನದಿ ತುಂಬಬೇಕಾದ್ರೆ ಮೋಡದಲ್ಲಿ ನೀರು ಇಳಿಬೇಕು, ಮಳೆ ಬರಬೇಕು. ನದಿ ಹರಿದುಕೊಂಡು ಸಮುದ್ರಕ್ಕೆ ಸೇರಬೇಕು, ಸಮುದ್ರದಡಿಯಲ್ಲಿ ಪರ್ವತಗಳೆದ್ದಿರಬೇಕು. ಎಲ್ಲ ಗಮತ್ ನೋಡಿ. ಅಲ್ಲಿ ಎಲ್ಲ ಆಶ್ರಮದಲ್ಲಿ ಕೂತವರು ಋಷಿಗಳಿರಬೇಕು, ಅವರೆಲ್ಲ ಓದಿಕೊಂಡು ವೇದವನ್ನು ಇಟ್ಟುಕೊಂಡಿರಬೇಕು. ವೇದ ಅರ್ಥ ಮಾಡಿಕೊಳ್ಳಿಕ್ಕೆ ಅಂಗಗಳ ಚಿಂತನೆ ಬೇಕು, ಅದನ್ನು ವಿನಿಯೋಗಿಸಿಕೊಳ್ಳಿಕ್ಕೆ ಯಜ್ಞಗಳು ಬರಬೇಕು. ಇದರಿಂದ ಸಂಪನ್ನರಾಗಿರತಕ್ಕಂಥ ದೇವತೆಗಳು, ಸಿದ್ಧರು, ಸಾಧ್ಯರು ಇವರೆಲ್ಲ ಸಿಗ್ತಾರೆ. ಇನ್ನು ಪನ್ನಗಾಹ ಗಂಧರ್ವ ಸರಸ ಯಕ್ಷ ಪನ್ನಗಾಹ ಚಾಪಿ ಉಪಸ್ಥಿತ. ಇನ್ನ ಪರ್ವತದ ಮೇಲದಲ್ಲಿ ಕೂತ ಉರಗ ದೇವತೆಗಳು, ಹಾವುಗಳು. ಏನ್ ಗೌಜಿರಿ, ಎಷ್ಟೆಲ್ಲ ಬರ್ತಾ ಸೇರ್ತಾರೆ ನೋಡಿ. ಅವರಿದ್ದಾರೆ, ಇವರಿದ್ದಾರೆ. ಇನ್ನು ಹಾಡಲಿಕ್ಕೆ ಗಂಧರ್ವರು, ಅದನ್ನು ಅಭಿನಯ ತೋರಿಸಲಿಕ್ಕೆ ಅಪ್ಸರೆಯರು, ಇನ್ನದನ್ನು ಗೌಜಿಯಾಗಿ ಹೇಳಿಕೊಳ್ಳಿಕ್ಕೆ ಯಕ್ಷರು ನೋಡಿ. ಯಕ್ಷಗಾನ ಬೇರೆ, ಗಂಧರ್ವಗಾನ ಬೇರೆ. ಗಂಧರ್ವ ಸರಸೋ ಯಕ್ಷ ನೋಡಿ, ಯಕ್ಷರೊಟ್ಟೋನು ಬೇರೆ, ಅದು ರಾತ್ರಿ ಹೊತ್ತಿನ ಹಾಡು. ಗಂಧರ್ವರ ಹಾಡು ಬೇರೆ, ಅದು ಹಗಲೊತ್ತಿನ ಗಾನ. ಎಲ್ಲ ಉಲ್ಲೇಖ ಮಾಡ್ತಾರೆ ಕೂತ್ಕೊಂಡು. ಇವತ್ತು ನಾವು ಆದಿಗಳನ್ನೆಲ್ಲ ದಕ್ಷಿಣ ಆದಿ ಉತ್ತರ ಆದಿ ಎಲ್ಲ ಹೇಳಿದ ಹಾಗೆ, ಇದು ಗಂಧರ್ವಾದಿ, ಅದು ಯಕ್ಷಾದಿ, ಅದು ಯಕ್ಷಗಾನ, ಇದು ಗಂಧರ್ವಗಾನ. ಇದನ್ನೆಲ್ಲ ಅದು ದೊಡ್ಡ ದೊಡ್ಡ ಮೇಳಗಳಲ್ಲಿ ಹಾಡುವಂತ ಹಾಡುಗಳು. ಇದು ಸಣ್ಣ ಸಣ್ಣ ಇನ್ಸ್ಟ್ರೂಮೆಂಟ್ಗಳಲ್ಲಿ ಕೊಳಲು, ಆನಂತರ ವೀಣೆ, ತಂಬೂರಿ, ಮೃದಂಗ, ಇಂಥದ್ರಲ್ಲಿ ಹಾಡಲು ಬರುವಂಥದ್ದು ಗಂಧರ್ವ ಗೀತ. ಆನಂತರ ನಗಾರಿ, ದೊಡ್ಡ ಮಟ್ಟಿನ ಭೇರಿ, ಚಂಡೆ, ಇಂತಹ ಡ್ರಮ್ ಬೀಡ್ಸ್ಗಳು ಅಂತ ಹೇಳ್ತೇವಲ್ಲ, ದೊಡ್ಡ ಮಟ್ಟಿನ ದಂಡವಾದ್ಯಗಳು, ಚರ್ಮವಾದ್ಯಗಳು, ಆ ಸೌಂಡ್ಸ್ಗಳು ಬರುವಂತೆ ಮಾಡುವಂತ ಡಿಜೆ, ಅದಕ್ಕೆಲ್ಲ ಯಕ್ಷಗಾನ. ಹೌದು. ಹೀಗೆ ಇವರ ಪ್ರಭೇದಗಳ ಜೊತೆಯಲ್ಲಿ ಇವರೆಲ್ಲ ಬಂದಿದ್ದಾರೆ. ಹೋಮಧೇನವನ್ನು ನೋಡ್ತಾ ಇದ್ದಾರೆ. ಬ್ರಹ್ಮದೇವನ ಕುಂಡದಲ್ಲಿ ಮೇಲೆ ಬಂದದ್ದನ್ನು ಬಹಳ ಸರ್ವೇ ವಿಸ್ಮಯಮಾಮನ್ನ ಶಿಖಿಮತ್ಯೆ ಮಹಾಪ್ರಭಾಂ, ಬಹಳ ಪ್ರಜ್ವಲಿಸುವ ಕೆಂಪಾಗಿ ಕಪಿಲ ಕಬೇತಿ ಮೇಲೆತ್ತು ಬಂದಿದೆ ಅಂತೇಳಿ ಎಲ್ಲರೂ ನೋಡಿ ವಿಸ್ಮಯ ಪಟ್ಟಿದ್ದಾರೆ, ಗಾಬರಿ ಪಟ್ಟಿದ್ದಾರೆ, ಗೌಜಿ ಪಟ್ಟಿದ್ದಾರೆ. ಮಂತ್ರಗಳಿಂದ, ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿ ಶುರು ಮಾಡಿದ್ದಾರೆ. ಮಂತ್ರ ಇಚ್ಛೆ ವಿವಿಧೈ ತಾದ್ದು ತುಷ್ಟುವು ತಾಂ, ಅನೇಕ ಬಹಳ ರೀತಿಯಲ್ಲಿ ಇಡೇರಂತೆ ಅಂತ ಹೇಳಿಕೊಂಡು ನಾನು ಗೋಸಮೀಕ್ಷೆಯಲ್ಲಿ ಆ ವೇದ ಮಂತ್ರಗಳನ್ನು ಕೊಟ್ಟಿದ್ದೇನೆ. ಲೋಕಕ್ಕೆ ಯಾವ ನೆಲೆಯಲ್ಲಿ ಉಪಕಾರಕಳಾಗಿ ಬಂದಿದ್ದಾಳೆ ಅಂತೇಳಿ ವೇದ ಮಂತ್ರದಲ್ಲಿ ಗೋವನ್ನು ಅನೇಕ ರೀತಿಯಿಂದ ಕರೆದಿದ್ದಾರೆ. ಯಾರಿಗೂ ಹಿಂಸೆ ಮಾಡದ, ಎಲ್ಲರನ್ನು ಪೋಷಿಸುವ. ಹಾಗಾಗಿ ಅಂತಹ ವೇದ ಮಂತ್ರಗಳಿಂದ ಎಲ್ಲರೂ ಸೇರಿಕೊಂಡು ಆ ಅಗ್ನಿಕೊಂಡದಿಂದ ಮೇಲೆದ್ದು ಬಂದಿರತಕ್ಕ ಕಪಿಲೆಯನ್ನು ಸ್ತೋತ್ರ ಮಾಡಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ, ಕೈ ಮುಗಿದಿದ್ದಾರೆ. ಮೂರ್ಧ್ನಿ ಪ್ರಣಮ್ಯ ತಾಂ ಭೂಮೌ ಸವತ್ಸಾಂ ಅಮೃತಾರಣಿ, ಕರು ಸಮೇತ ಬಂದಿದ್ದಾಳೆ.
ಲೋಕವನ್ನು ಬೆಳಗಿಸಲು ನಿಂತಿದ್ದಾಳೆ. ಹಾಗಾಗಿ ಆಕೆಗೆ ತಲೆ ಬಗ್ಗಿಸಿ ನೆಲದಲ್ಲಿ ದಂಡವತ್ ಪ್ರಣಾಮ ಮಾಡಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡಿ ಕೇಳ್ತಾರೆ ಬ್ರಹ್ಮನ ಹತ್ರ ಏನು ಆಗ್ಲಿ, ಏನಾಗಬೇಕು ಅಂತ. ಬ್ರಹ್ಮದೇವರು ಹೇಳ್ತಾರೆ, ಹೋಮಧೇನುರಿಯಂ ಜ್ಞೇಯ ಅಗ್ನಿನ್ ಸಂದರ್ಭಯಿಷ್ಯತಿ. ಈಕೆ ಹೋಮದತೆ ಯಜ್ಞವನ್ನು ನಡೆಸಿಕೊಡಲು ಬಂದಿರತಕ್ಕಂತಹ ನೋಡಿ, ಯಜ್ಞ ಅಂದ್ರೆ ತುಪ್ಪ ಇಲ್ಲದೆ ಯಜ್ಞವೇ ಆಗುವುದಿಲ್ಲ. ಅಗ್ನಿಯ ಪ್ರಜ್ವಲನೆ ಕ್ರಮವೇ ತುಪ್ಪದಿಂದ. ಆ ತುಪ್ಪ ಸೃಷ್ಟಿಯಾಗುವುದೇ ದನದ ಹಾಲಿನಲ್ಲಿ, ಕರ್ತೇಕೆ. ಆದ್ರಿಂದ ಇದು ಹೋಮಕ್ಕೋಸ್ಕರ ಬಂದಿರತಕ್ಕ ಪ್ರಾಣಿ. ಇದು ಹೋಮಧೇನು ಕರಿತದೆ, ಹೋಮವನ್ನು ನಿರ್ಮಾಣ ಮಾಡಿ ಕೊಡ್ತದೆ. ಹೋಮಕ್ಕೆ ಬೇಕಾದ ಸೊತ್ತನ್ನು ಇವಳು ಕೊಡ್ತಾಳೆ, ಈ ದನ ಕೊಡ್ತದೆ ಅನ್ನೋ ನೆಲೆಯಲ್ಲಿ ನಾನು ತರಿಸಿದ್ದೇನೆ. ಎಲ್ಲ ಅಗ್ನಿಗಳನ್ನು ಸಂತೋಷಪಡಿಸ್ತಾಳೆ. ಅದ್ರಿಂದ ಆಯ್ತು ಅಂದ್ರೆ ಅತೋಗ್ನಿ ತರ್ಪಿತ ಸಮ್ಯಕ್ ಭವತಃ ತರ್ಪಯಿಷ್ಯತಿ. ಅಗ್ನಿ ಸಂತೋಷನಾದ್ರೆ ಅಗ್ನಿಮುಖಾವೈ ದೇವಾಹ ಅಂತ ಎಲ್ಲ ದೇವತೆಗಳು ಅಗ್ನಿಯ ನೆಲೆಯಲ್ಲಿ ನೆಲೆಗೊಂಡಿದ್ದಾರೆ. ಆದ್ರಿಂದ ಎಲ್ಲ ದೇವತೆಗಳಿಗೆ ನಿಮಗೆ ನಿಮ್ಮನ್ನು ತೃಪ್ತಿಗೊಳಿಸ್ಲಿಕ್ಕೆ ಅಗ್ನಿಯನ್ನು ತೃಪ್ತಿಗೊಳಿಸ್ಲಿಕ್ಕೆ ಈ ಹೋಮಧೇನು ಬಂದಿದ್ದಾಳೆ. ಹಾಗೆ ಇದರಿಂದ ಏನಾಯ್ತು? ಪ್ರೀತಾಹ ಕ್ಷೀರಾಮೃತೇನಸ್ಯ ಜಾತ ವೀರ್ಯ ಪರಾಕ್ರಮ. ಇವಳ ಹಾಲು ಕುಡಿದು ಗಟ್ಟಿಯಾಗಿರಿ ಅಂತ ಚೆನ್ನಾಗಿದೆ ನೋಡಿ, ಎಂತ ಶಬ್ದ ಹೇಳ್ತಾರೆ ನೋಡಿ ಇವರು. ಪ್ರೀತಾ ಕ್ಷೀರಾಮೃತೇನಾಸ್ಯ ಅಂತ, ಇವಳ ಕ್ಷೀರಾಮೃತದಿಂದ, ಹಾಲೆನ್ನುವ ಅಮೃತ ಹಾಲಿನಿಂದ ದೇವತೆಗಳಿಗಾಗುವಾಗ ಆ ಹೋಮಧೇನು ಅಮೃತವನ್ನೇ ಸುರಿಸಿದೆ. ನಮಗೆ ಇವತ್ತಿನ ಲೋಕದಲ್ಲಿ ಮುಂದೆ ಹೇಳ್ತಾರೆ, ಈ ದನವೇ ಅದರ ಜಾತಿಗಳೇ ಈ ಲೋಕದಲ್ಲಿ ತಿರುಗಿದ್ದು ಅಂತ. ಇವತ್ತಿರತಕ್ಕಂಥ ಎಲ್ಲ ದನಗಳು ಸಹ ದನಗಳು, ದೇಸಿಗಳು, ಜಾತಿ ದನಗಳು. ನಾನು ಹೇಳಿದ ಗಂಗೆ ತಗೊಳ್ಳಿರುವ ದನ ಅದು ವಿದೇಶದ ದನಗಳಲ್ಲಿ, ಕ್ರಾಸ್ ದನಗಳಲ್ಲಿ ಕುತ್ತಿಗೆಯಲ್ಲಿ ಜೋತಾಡುವ ಚರ್ಮ ಇಲ್ಲ. ಅಂತಹ ದನಗಳು ಅಂಬಾ ಅಂತ ಹೇಳಿ ಶಾಸ್ತ್ರೀಯವಾಗಿ ಸಂಸ್ಕೃತದ ಮಾತಿನಲ್ಲಿ ಧ್ವನಿಯನ್ನು ಕೊಡುವವುಗಳು. ಹಾಗಾಗಿ ಇವೆಲ್ಲ ಲೋಕದಲ್ಲಿ ಇವುಗಳಿಂದಲೇ ಸಂತಾನದಲ್ಲಿ ಬಂದದ್ದು. ನೀವು ಇದರ ಹಾಲು ಕುಡಿದು, ದೇವತೆಗಳು ಹಾಲು ಕುಡಿಯುವುದಿಲ್ಲ, ದೇವತೆಗಳಿಗೆ ಯಜ್ಞದಲ್ಲಿ ವಿನಿಯೋಗ, ಇದರ ಹಾಲಿನ ಆಹುತಿ ಮೊಸರಿನಿಂದ ಮಾಡಲಿಕ್ಕುಂಟು. ಮತ್ತೆ ದಧ್ಯಾಸವಗಳೆಲ್ಲ ಬರ್ತವೆ, ಅದರೊಟ್ಟಿಗೆ ದಧ್ಯಾಸವ ಜೊತೆಯಲ್ಲಿ ಮತ್ತೆ ಬೇರೆ ಮಿಶ್ರ ಮಾಡಿ ಪುರೋಡಾಶಗಳೆಲ್ಲ ಬರ್ತವೆ. ಹಾಗಾದ್ರೆ ಅದಕ್ಕೆ ಹಾಕ್ಲಿಕ್ಕುಂಟು ಅನೇಕ ರೀತಿಯ ಪುರೋಡಾಶಗಳ ಸಂಪರ್ಕದಲ್ಲಿ. ಅದರಂತೆ ತುಪ್ಪವನ್ನು ಉಪಯೋಗಿಸಿಕೊಳ್ಳಿಕ್ಕುಂಟು ಆಹುತಿಗಳಲ್ಲಿ. ಹಾಗಾಗಿ ನಿಮಗೆಲ್ಲ ಈ ಕ್ಷೀರಾಮೃತದಿಂದ ನಿಮಗೆ ಸಾಮರ್ಥ್ಯ ಬರ್ತದೆ ಅಂತ. ಜಾತ ವೀರ್ಯ ಪರಾಕ್ರಮ. ದೇವತೆಗಳಿಗೆ ಅಗ್ನಿಯ ಮಾಧ್ಯಮದಲ್ಲಿ ಕೊಡತಕ್ಕಂತಹ ದನದ ಆಹುತಿಗಳಿಂದಾಗಿ ಅವರಿಗೆ ಕಸುಬು ಜಾಸ್ತಿ ಆಗ್ತದೆ, ಮತ್ತೊಬ್ಬರನ್ನು ಬಗ್ಗಿಸಲಿಕ್ಕೆ ಬರ್ತದೆ, ದುಷ್ಟತನದ ಮೇಲೆ ಪ್ರಭಾವ ಬೀರ್ಲಿಕ್ಕಾಗ್ತದೆ. ಇವರಿಗೆ ಕಸುಬು ಬಂತು, ಬಹಳಷ್ಟು ಶಕ್ತಿ ಬಂತು, ಪ್ರಭಾವಶಾಲಿಗಳಾದ್ರು ಏನ್ ಮಾಡ್ಲಿಕ್ಕುಂಟು ಕೇಳಿದ್ರೆ ಬ್ರಹ್ಮದೇವ ಹೇಳ್ತಾನೆ, ನೀವು ಪಾಲೈಷ್ಯತ ವೈ ಪ್ರಜಾ, ಅಲ್ಲಲ್ಲಿ ಕೂತ್ಕೊಂಡು ಮಳೆ ನೀರಿನಿಂದಲೋ ಅಥವಾ ನದಿ ದಡಸಲುಗಳಲ್ಲಿಯೋ ಇದ್ದುಕೊಂಡು ಆ ನೀರಿನ ಆಶ್ರಯದಲ್ಲಿ ಇದ್ದುಕೊಂಡು ಯಜ್ಞಯಾಗಗಳು ಮಾಡ್ತಾ ಇದ್ದಾರಲ್ಲ ಆ ಪ್ರಜೆಗಳು, ಪಾಪದವರು, ಅವರಿಗೆ ಉಪದ್ರ ಕೊಡ್ತಾರಲ್ಲ ಇವರು ದೈತ್ಯರು, ಕೆಟ್ಟವರು, ವಿಘ್ನ ನೀಡುವವರು, ಅವರನ್ನೆಲ್ಲ ನೀವು ದಮನ ಮಾಡಿ ಅವರ ರಕ್ಷಣೆ ಮಾಡಿ. ನಿಮ್ಮ ಸಾಮರ್ಥ್ಯ ಯಾಕೆ ಬೇಕು ಕೇಳಿದ್ರೆ, ಸಾಮರ್ಥ್ಯ ಅವರ ರಕ್ಷಣೆಯಲ್ಲಿ ಅಲ್ಲ, ಅವರ ರಕ್ಷಣೆಗಾಗಿ ಬರತಕ್ಕಂತಹ ದುಷ್ಟರ ನಿರ್ಮೂಲನೆಯಲ್ಲಿ. ಜೈಷ್ಯತ ಯಥಾ ಕಾಮಂ ದಾನವನ್ನು ಸರ್ವ ಏವತ್ತು. ವಿರೋಧಿಗಳನ್ನು, ದೈತ್ಯರನ್ನು, ಉಪಟಳಕಾರರನ್ನು ನಿಗ್ರಹಿಸಬೇಕು, ಮುಗಿಸಬೇಕು ನೀವು. ಅದಕ್ಕೆ ನಿಮಗೆ ಶಕ್ತಿ ಬೇಕು. ದಾನವರ ಮೇಲೆ, ಕೆಟ್ಟ ಪ್ರಭಾವದವರ ಮೇಲೆ, ಡೆವಿಲ್ ಫೋರ್ಸ್ ಅಂತೇವಲ್ಲ ಹಾಗೆ, ಅಂತವರ ಮೇಲೆ ನೀವು ಪ್ರಭಾವ ಬೀರಿ ಅವರನ್ನು ಸೋಲಿಸಿ, ಹಿಮ್ಮೆಟ್ಟಿಸಿ, ದೂರಗೊಳಿಸಿ ಆ ಯಜ್ಞಗಳ ರಕ್ಷಣೆ, ಪ್ರಜೆಗಳ ರಕ್ಷಣೆ. ಅವರು ನಿಮ್ಮನ್ನು ಪೂಜೆ ಮಾಡ್ತಾರೆ. ಪೂಜಯಿಷ್ಯಂತಿ ವೈ ನಿತ್ಯಂ ಯಜ್ಞೈ ವಿವಿಧ ದಕ್ಷಿಣೆ. ನಿಮ್ಮ ಹೆಸರಿನಲ್ಲಿ ಒಬ್ಬೊಬ್ಬರಿಗೆ ಯಾರಿಗೆಲ್ಲ ಏನಂತ ಉಂಟು ಅದು ಇನ್ನೊಂದು ದಿವಸ ಹೇಳುತ್ತೆ. ವೇದದಲ್ಲಿ ಬಹಳ ಚೆನ್ನಾಗಿ ಬರ್ತದೆ ಯಾರಿಗೇನು ಕೊಡ್ಲಿಕ್ಕೆ ಅಂತ. ವರುಣನಿಗೇನು, ಇಂದ್ರನಿಗೇನು, ಅಗ್ನಿಗೇನು, ಎಂತಹ ದನ, ಯಾವ ಕಲರ್ನ ದನ, ಯಾವ ವಸ್ತು ಎಲ್ಲ ಹೇಳ್ತಾರೆ.
ಆ ಪಟ್ಟಿಯಲ್ಲಿ ಕೊನೆಗೆ ಬಂದ ಸರ್ವದೈವತ್ತೆಂಬೈ ವಾಸಃ ಅಂತೇಳಿ. ಬಟ್ಟೆ ಯಾರಿಗೆ ಹೇಳಿದ್ರೆ ಅದು ಎಲ್ಲ ದೇವತೆಗಳಿಗೆ ಇಷ್ಟ ಅಂತ. ಬಟ್ಟೆ ದಾನೆಯಾಗಿ ಬಂದದ್ದು ಕೇಳಿದ್ರೆ ಅದರಲ್ಲಿ ಎಲ್ಲ ದೇವತೆಗಳಿಗೂ ಖುಷಿ ಆಗುತ್ತೆ ಅಂತ ಬಟ್ಟೆ ಕೊಡು ಅಂತ ಹೇಳಿದ್ದು. ಹಾಗೆ ಛಾಗ ಅಂದ್ರೆ ಆಡು ಬರಿ ಕುರಿ ಇವನ್ನೆಲ್ಲ ಕೊಳ್ಳಿಕ್ಕುಂಟು. ಯಾರ್ಯಾರಿಗೆ ನಿಂತ ಶ್ವೇತ ಅಂತ ಹೇಳ್ತಾರೆ, ಬಿಳಿದ್ದು ಕೆಂಪಿದ್ದು ಎಲ್ಲ ಹೇಳಿಕೊಂಡು. ಹಾಗಾಗಿ ಇದು ದೊಡ್ಡ ಬಟ್ಟಿ ಸುಮಾರು ಕಡೆಯಲ್ಲಿ ಬರುತ್ತೆ. ಅರಣ್ಯಗಳಲ್ಲಿ ಬ್ರಾಹ್ಮಣಗಳಲ್ಲೆಲ್ಲ ದೇವತೆಗಳಿಗೆ ಏನೇನು ವೇದದಲ್ಲಿ ಬರುತ್ತೆ. ಕೆಲವೊಮ್ಮೆ ಯಾರ್ಯಾರಿಗೆ ಏನೇನು ದಕ್ಷಿಣ ಕೊಡ್ಲಿಕ್ಕೆ ಯಾವ ಯಾವ ಹೋಮಕ್ಕೆ ಏನೇನು ಅವರ ಲೆಕ್ಕಾಚಾರದಲ್ಲಿ ಅವರ ಪ್ರೀತಿಗೋಸ್ಕರ ಎಷ್ಟು ಸಂಖ್ಯೆಯು. ಮತ್ತೆ ಮಿಥುನ ಕೊಡ್ಲಿಕ್ಕುಂಟು ಕೆಲವರಿಗೆ. ಗೋಮಿಥುನ ಅಂದ್ರೆ ಒಂದು ಎತ್ತು ಒಂದು ದನ ಇವೆಲ್ಲ ಕೊಡ್ಲಿಕ್ಕುಂಟು. ಹೀಗೆ ಕ್ರಮಬದ್ಧವಾಗಿ ಯಾರಾಡ್ತಾರೆ. ವಿವಿಧ ದಕ್ಷಿಣೆ ಯಜ್ಞಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣೆಯ ಪ್ರಭೇದಗಳೇ ಬೇರೆ. ಸಿಕ್ಕಾಬಟ್ಟೆ ಸಿಕ್ಕಿದ್ದನ್ನು ಸಿಕ್ಕಿದಾಗಿ ಕೊಡುವುದೇ ಅಲ್ಲ. ಯಾವ ಯಜ್ಞಕ್ಕೇನು ದಕ್ಷಿಣೆ ಅಂತ. ಈಗ ಬಹುಮಾನ ಹೋಮ ಇದೆ, ಆಗ ಅದು 4 ಪ್ರಕ್ರಿಯೆಯಲ್ಲಿ ನಡೀತದೆ, 4 ಅಧ್ಯಾಯದಲ್ಲಿ. ಅದರಲ್ಲಿ ಕ್ಷೀರಂ ಸರ್ಪಿಹಿ ಮಧೂದಕಂ ಅಂತ ಹಾಲು, ತುಪ್ಪ, ಜೇನುತುಪ್ಪ, ನೀರು, ಇದು 4 ಅದರಲ್ಲಿ ದಾನ ಮಾಡಲಿಕ್ಕೆ ದಾನ ಮಾಡಲಿ. ಅದು ಹಾಲು ಬಂತು, ತುಪ್ಪ ಬಂತು, ಮೊಸರು ಯಾಕೆ ಬರಲಿಲ್ಲ? ಮೊಸರು ಒಂದು ಕೊಡುಬಿಡುವ, ಆ ಪ್ರಶ್ನೆ ಅಲ್ಲ. ಹಾಗೆ ಜೇನುತುಪ್ಪ ಬಂತು, ಹಾಗಾದ್ರೆ ಇದೊಂದು ಕೊಡ್ಬೋದಲ್ಲ, ಈಶ್ವರ ಸೋದಕ ಪಂಚಾಮೃತ ಆಗಿ ಹೋಯ್ತಲ್ಲ, ಕಬ್ಬಿನದ್ದೊಂದು ಹಾಲ ಕೊಟ್ಟು ಬಿಡುವ. ಬಂದವರಿಗೆಲ್ಲ ಕಬ್ಬಿನ ಹಾಲು, ಬಹುಮಾನೋಮ ಕಬ್ಬಿನ ಹಾಲು ಕುಡೀರಿ. ಮತ್ತೆ ಲೋಟೆಯಲ್ಲಿ ಮುಳುಗಿಸಿದೆ ಗೀರಿಂದ, ಅದೆಲ್ಲ ಕೇಳಬೇಡಿ. ಅವನು ಗಿರಿಗಿರಿ ಮಾಡುವವನು ಹಾಗೆ, ಅವನು ಚೂರು ಮತ್ತೆ ಇಲ್ಲಿ ರುಚಿ ನೋಡಿ ಕೊಡ್ತಾನೆ, ಅದು ಪರವಾಗಿಲ್ಲ. ಅಲ್ಲೇ ಮಾಡಿ ಎದುರಲ್ಲಿ, ಮಂಟಪದ ಎದುರಲ್ಲೇ ಗರ್ 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 ಮಾಡಿ ಕಬ್ಬಿನ ಹಾಲು ಬರುವಾಗ ಕುಡಿದೇ ಒಳಗೆ ಬರಲಿಕ್ಕೆ. ಎಲ್ಲರೂ ಕುಡಿದು ಅಲ್ಲೇ ಇಟ್ಟಿರ್ತಾರೆ. ಆ ಗರಗರ ತಿರುಗಿಸುವ ಮೆಷಿನ್ ಟೇಬಲೇ ಅದರ ಮೇಲೆ ಕುಡಿದಿಟ್ಟ ಲೋಟೆ. ಇನ್ನು ಇಡೀ ತಿರುಗಿಸಿ ನೀವೇನು ಬಂತು. ಆ ಗರಗರ ತಿರುಗಿಸುವ ಮಿಷಿನಿಗೆ ಹಾತುಕೊಂಡು ಎಲ್ಲ ಕಬ್ಬಿನ ಕೋಲುಗಳು ಉಂಟು. ಒಂದು ಮಗು ಬಂತು, ಕೈ ಮೇಲೆ ಮಾಡಿದ್ದು, ಘಟಘಟನೆ ಕಚ್ಚಿ ಕುಡಿಯಿತು, ಅದೇ ಲೋಟೆಯನ್ನೆಲ್ಲ ಇಟ್ಟಿದ್ದು ಹೊಡಿತು. ಅಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಎಲ್ಲ ಗರಗರ ತಿರುಗಿಸಿದ್ದಕ್ಕೆ, ಕಬ್ಬಿನ ರಸ ಕುಡಿದದಕ್ಕೆ ದುಡ್ಡು ಕೊಡ್ಲಿಕ್ಕಿಲ್ಲ. ಅದವರ ಫ್ರೀ ಎಂಟ್ರಿ ಪಾನ, ಪ್ರವೇಶ ಪಾನ ಅಂತ ಕುಡಿದು ಹೋಗ್ಲಿಕ್ಕೆ. ಅದಲ್ಲಿ ಕುಡಿದು ಕೆಳಗಿದೆ, ಅದು ಅರ್ಧ ಕುಡಿದು ಇದ್ದು ಸರ ಪೂರ ದೊಡ್ಡ ಲೋಟೆಯಲ್ಲಿ ಕೊಟ್ಟಿದ್ದಾನವ, ಹಾಕಿಬಿಟ್ಟ, ಅರ್ಧ ಕುಡಿಯಿತು. ಮುಸುಂಡು ಪೀಂಟಿಸಿ ಹೋಯ್ತು, ಏನೋ ಶುಂಠಿ ಹಾಕಿದ್ದಾನೆ ನೆನ ಪುಣ್ಯಾತ್ಮ ಗಿರಿಯರ ತಿರುಗಿಸುವಾಗ. ಅಥವಾ ಲಿಂಬೆ ಹಣ್ಣು ಹಿಂಡಿದ್ದಾನು, ಅಥವಾ ಐಸ್ ಪೀಸ್ ಹಾಕಿದ್ದಾನಂದು ಮೋರೆ ಅದು ಬಾಡಿಸಿತು ಕುಡಿಯುವಾಗ. ಅರ್ಧ ಕುಡಿಯಿತು, ಅಲ್ಲೇ ಇಟ್ಟು ಓಡಿತು. ಇನ್ನು ಬೈತಾರೆ ಅಂತ ಓಡಿದ್ದೋ ಕದ್ದು ಬಂದು ಕುಡಿದದ್ದು ಗೊತ್ತಿಲ್ಲ. ಅದು ಅಂದ್ರೆ ಕುಡಿಯುವುದು ಗಮ್ಮತ್ತು ಅಂತ ಹೇಳಿ ಕುಡಿಯಿತು, ಏನದು ಎಂಥದೋ ತಿಳಿಯಿತು. ಇವ ಏನು ಮಾಡ್ಬೇಕು? ಅದನ್ನು ಏನು ಮಾಡಲಿಲ್ಲ. ಹೇಳಿದಲ್ಲ ನಾನು, ಮೆಷಿನ್ ಟೇಬಲ್ ಮೇಲೆ ಇಟ್ಟದ್ರಿಂದ ಮೆಷಿನ್ ಪೂರ್ತಿ ಮಡೆ ಆಗಿದೆ, ಎಂಜಲ ಆಗಿದೆ, ಕಬ್ಬಿನ ಜಲ್ಲೆಲ್ಲ ಆನಿಸಿಟ್ಟಿದ್ದಾನೆ, ಅದು ಪೂರ್ತಿ ಹಾಳಾಯಿತು. ಅವನಿಗೆ ಅದರ ತಲೆ ಏನಿಲ್ಲ. ಈ ಬಿಟ್ಟು ಹೋದಕ್ಕೆ ಇನ್ನೊಂದು ಮಗು ಬಂದು ಅದಕ್ಕೆ ಫುಲ್ ತುಂಬಿಸಿದ, ಮುಂದುವರಿಸಿದವ. ಅವನ ಕೆಲಸ ಅದೇ ಲೋಟ ಅಲ್ಲೇ ಇದೆ, ಅರ್ಧ ಕುಡಿದು ಹೋಗಿದೆ, ಅದಕ್ಕೆ ಇನ್ನೊಂದು ಚೂರು ಆಗಿದೆ. ಮತ್ತೊಂದು ಮಗು ಬಂತು, ಕೈ ಎತ್ತಿದ್ದು ಕುಡಿದೋಯ್ತು. ಮಗು ಬರ್ಲಿ ದೊಡ್ಡವರೇ ಬರ್ಲಿ, ಮಾಡುದು ಹೀಗೆ ಅವಸ್ಥೆ. ಆದ್ರಿಂದ ಇದ್ದವರು ಹೇಳಲಿಲ್ಲ, ಹೇಳಿದ್ದಷ್ಟು ಮಾಡು. ಯಜ್ಞೈ ವಿವಿಧ ದಕ್ಷಿಣೈ ಅಂತಾನೆ ಕೃಷ್ಣ. ಬ್ರಹ್ಮದೇವ ಹೇಳುತ್ತಾನೆ ದೇವತೆಗಳಿಗೆ, ಪ್ರಜೆಗಳು ನಿಮ್ಮನ್ನು ಬಹುಮುಖದಿಂದ ಆರಾಧನೆ ಮಾಡ್ತಾರೆ, ನೀವು ಪ್ರಜೆಗಳ ರಕ್ಷಣೆ ಮಾಡಿ. ಅವ್ರಿಗೆ ಹೇಗೆ ರಕ್ಷಣೆ ಮಾಡ್ಲಿಕ್ಕೆ ಹೇಳಿದ್ರೆ ಏನು ಕೊಟ್ಟಲ್ಲ, ಅವರ ವಿರೋಧಿಗಳನ್ನು ಬಡಿದು ಹೊರಗೆ ಹಾಕಿಸಿ ದೂಡಿಕೊಂಡು ಅದಕ್ಕೆ ಬೇಕಾದ ನಿಮಗೆ ಸಾಮರ್ಥ್ಯವನ್ನು ಯಜ್ಞದಲ್ಲಿ ನೀವು ಪಡೆಯಿರಿ, ಅದಕ್ಕೆ ದನ ಕಾರಣ ಆಗತ್ತೆ ಅಂತ. ಬಹಳ ಖುಷಿಯಾಯಿತು ದೇವತೆಗಳಿಗೆಲ್ಲ. ಅವರೆಲ್ಲ ಹೇಳುತ್ತಾರೆ ಈ ಕಪಿಲೆಗೆ, ದನಕ್ಕೆ, ನಿನ್ನನ್ನು ಮುಟ್ಟಿದವರಿಗೆ ನಮಿಸಿದವರಿಗೆಲ್ಲ ಬೇಕಾದಷ್ಟು ಒಳ್ಳೇದಾಗ್ಲಿಕ್ಕೆ ಬೇಕು. ಅವರ ವರ್ಷ ಮಾಡಿದ ಪಾಪ ಹೋಗ್ಬೇಕು. ತೇಷಾಂ ವರ್ಷಕೃತಂ ಪಾಪಂ ತ್ವದ್ಭಕ್ತಾನಾಂ ಪ್ರಣಶ್ಯತ್. ಯಾರು ಏತ್ವಾಂ ದೃಷ್ಟ್ವಾ ನಮಸ್ಯಂತಿ ಸ್ಪೃಷ್ಟ್ವಾ ಚಾಪಿ ಕರೈರ್ನರಾಃ. ಕೃಷ್ಣ ಹೇಳಿದ್ದ ಹಿಂದೆ, ಎಲ್ಲಿ ಬೇಕಾದ್ರಲ್ಲಿ ಮುಟ್ಟಿಯಪ್ಪ ದನವನ್ನು ಅಂತ. ಕೆಲವರು ಕೇಳುದು, ಎಲ್ಲಿ ಮುಟ್ಟುದು ದನವನ್ನು? ಎಲ್ಲಿ ಮುಟ್ಟು ಮಾರಾಯ, ಅದು ಬಿಟ್ರೆ ಕೊಂಬಲ್ಲಿಯೂ ಮುಟ್ಟು, ಅದು ಹೊಡೆಯುವುದಾದ್ರೆ ಹಿಂಬದಿಯಲ್ಲಿ ಮುಟ್ಟು, ಬೆನ್ನು ಮುಟ್ಟು, ಆಯ್ತಾ? ಬೆನ್ನು ಮುಟ್ಟುವಾಗ ಕಾಲಲ್ಲಿ ಜಾಡಿಸುವುದಿಲ್ಲ, ಯಾಕೆಂದ್ರೆ ಬೆನ್ನು ಕಾಲಿನ ಬೆನ್ನು ಹಿಂದೆ ಇಲ್ಲ. ಕಾಲಿನ ಬೆನ್ನು ಹಿಂದೆ ಇರುವುದು ಅದು ಬೀಲ, ಅದು ಮುಟ್ಟಿ ಹೋಗ್ಬೇಕು. ಅದು ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡ. ಬಾಲ ಮುಟ್ಟಿ ಅನ್ಯಾಯ ಮಾಡುವುದು ಬೇಡ. ಕೆಲವರಿಗೆಲ್ಲ ತಮ್ಮ ಕೂದಲು ದೊಡ್ಡದಾಗ್ಲಿ ಅದರ ಬಾಲವನ್ನು ಮುಟ್ಟಿಸಿಕೊಳ್ಳುವ ಚೇಷ್ಟೆ ಎಲ್ಲ ಉಂಟು, ಅದನ್ನೇ. ಆದ್ರಿಂದ ಕೃಷ್ಣ ಹೇಳುತ್ತಾನೆ ಇಲ್ಲಿ, ದೇವತೆಗಳು ವರ ಕೊಟ್ಟರು ಕಪಿಲೆಗೆ,
ಯತ್ವಾಂ ದೃಷ್ಟ್ವಾ ನಮಸ್ಯಂತಿ. ಸರ್ವಂ ಸಹ ನಮಸ್ತೆ ಸರ್ವಂ ಸಹ ಹಿಂದೆ ಬಂದಿದ್ದ ಕೃಷ್ಣ ಹೇಳಿದ್ದದನ್ನು. ಬೆಳಿಗ್ಗೆ ಎದ್ದು ದನವನ್ನು ಕರೆದು ನಮಸ್ಕಾರ ಮಾಡ್ಲಿಕ್ಕೆ ಉಂಟದಕ್ಕೆ. ಏನು ಅಂತ ಹೇಳಿ ಸರ್ವಂ ಸಹ ಅಂತ, ಅದು ಎಲ್ಲವನ್ನು ಸಹಿಸಿಕೊಳ್ಳುತ್ತೆ ಪುಣ್ಯಾತ್ಮ. ಆ ದನ ಹಾಗೆ ಎಲ್ಲರನ್ನು ಸಹಿಸುತ್ತೆ ಅಲ್ಲ, ಎಲ್ಲರನ್ನು ಸಲಹುತ್ತೆ. ಬೇರೆ ಎಲ್ಲರಿಗೆ ಕೊಟ್ಟು ಬೇಕಾದ್ದನ್ನು ಎಲ್ಲರಿಗೆಲ್ಲವನ್ನೂ ಸೂತೆ ಅವರಿಗೆ ಕೊಡುವಂತೆ ಮಾಡುತ್ತೆ. ಹಾಗೆ ಎಲ್ಲರನ್ನೂ ಸಲಹುವ ಪ್ರಾಣಿಯಾಗಿ ಏನು ಮಾಡಿದ್ರು ಪಾಪ ಸಾಧು, ಅತ್ಯಂತ ಸಾಧುವಾಗಿದೆ. ಹಾಗಾಗಿ ನಮಸ್ಸರ್ವ ಸಹಾಭ್ಯಶ್ಚ ಅಂತ ಹೇಳಿಕೊಂಡು ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ದ. ಆ ಮಂತ್ರ ಹೇಳಿ ನಮಸ್ಕಾರ ಮಾಡಿದವರಿಗೆ, ಮುಟ್ಟಿದವರಿಗೆ ವರ್ಷ ಮಾಡಿದ ಪಾಪ ಹೋಗುವಂತೆ ದೇವತೆಗಳು. ಅದೆಂತ ಪಾಪ? ಸ್ವಲ್ಪ ಕರೆಕ್ಷನ್. ಏನು? ಅಕಾಮಕೃತಂ ಅಜ್ಞಾತಂ ಅದೃಷ್ಟಂಚಾಪಿ ಪಾತಕಂ ದೇಶಾಂ ತದ್ವಿಲಯಂ ಯಾತಿ. ಗೊತ್ತಿಲ್ಲದೆ ಮಾಡಿತ್ತು, ತಪ್ಪು ಮಾಡಬೇಕು ಅಂತ ಮಾಡಿದ್ದಲ್ಲ, ಕಂಟಪಿಯಾಗಿ ಓದತ್ತು. ಇಂಥ ಪಾಪಗಳಿಗೆಲ್ಲ ನಿರ್ಮೂಲನೆ ಮಾಡಲಿಕ್ಕೆ ಅವಕಾಶ ಉಂಟು. ಬೇಕು ಅಂತ ತಪ್ಪು ಮಾಡುದು, ಮತ್ತೆ ಹೋಗಿ ಬೆತ್ತವನ್ನು ಮುಟ್ಟುವುದು, ಅದು ಸಮ ಆಗಲಿ. ದನ ಮುಟ್ಟಿದ್ರೆ ಆಯ್ತು. ಇಲ್ಲಿಂದ ಎಡ ಕೈಯಲ್ಲಿ ಕದೀತಾ ಇದ್ದಾರೆ ಮತ್ತೊಬ್ಬರ ಚೀಲದಿಂದ, ಇಲ್ಲಿ ದನವನ್ನು ಮುಟ್ತಾ ಇದ್ದಾರೆ, ಪಾಪ ಇಲ್ಲ, ಅಲ್ಲಿ ಚೋರತನ, ಅದು ತಪ್ಪ. ಹಾಗಾಗುವುದು. ಹಾಗಾಗಿ ಅದರ ವರದಿಂದಾಗಿ ದೇವತೆಗಳು ಈ ಲೋಕದಲ್ಲಿ ಎಲ್ಲ ಉಳಿದ ಎಲ್ಲಾ ಜಾತಿಗಳು, ಒಂದು ದನ ಬಂದಿದೆ, ಅಲ್ಲಿಂದ ಸುವರ್ಣ ಕಪಿಲೆ, ಅಲ್ಲಿಂದ ಉಳಿದ 9 ಕಪಿಲೆಯರು, ಗೊರಸಿನ ಕೆಂಪು ಅಥವಾ ಕುತ್ತಿಗೆ ಕೆಂಪಿನ, ಇವೆಲ್ಲ ಬಗೆಯ 9 ಬಗೆಯ ಕಪಿಲೆಗಳು ಲೋಕದಲ್ಲಿ ತಿರುಗಿದ್ದಾವೆ. ಇನ್ನು ಧರ್ಮರಾಜ ಕೇಳಿದ್ನಲ್ಲ, ಅದರ ಲಕ್ಷಣಾದಿಗಳೆಲ್ಲ ಏನು ಬೇಕು ಅಂತ ಅದನ್ನು ಮತ್ತೆ ಕೃಷ್ಣ ವಿವರಿಸ್ತಾನೆ. ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.